ಪ್ರಿಪರೇಷನ್ ಏನು ಅಂತ. ಇದು ಸ್ವಲ್ಪ ಬಹಳ ದೊಡ್ಡ ಗ್ರಂಥ, 32 ಸಂಪುಟಗಳು, ಭಾರತ ದರ್ಶನ ಅವರಿಂದ ಪ್ರಕಾಶನಗೊಂಡದ್ದು. ಈ ದೇವಶಿಖಾಮಣಿ ಅಳಸಿಂಗರಾಚಾರ್ಯ ಅವರು ಬರೆದ ಪುಸ್ತಕ, ಅದು ನಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿದೆ, ಪೂರಕವಾಗಿದೆ ಅಂತ ಹೇಳಿ ಆ ಪುಸ್ತಕವನ್ನ ಇಲ್ಲಿ ನಾನು ಇಟ್ಕೊಂಡಿದ್ದೇನೆ. ಯಾರತ್ನಾರು ಪುಸ್ತಕ ಇಲ್ದಿದ್ರೆ ಪರವಾಗಿಲ್ಲ, ಏನು ಅಂದ್ರೆ ಮುಖ್ಯವಾಗಿ ಕೇಳಿಸ್ಕೋಬೇಕು. ಸೊ ಅದಕ್ಕೆ ನಿಮಗೆ ಸ್ವಲ್ಪ ಸಿದ್ಧತೆ, ಚೆನ್ನಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾರ ಹತ್ರ ಭಾರತ ದರ್ಶನದ ಪುಸ್ತಕ ಇದೆಯೋ ಆ ಪುಸ್ತಕ ಒಂದ್ಸಲಿ ಓದಿ. ಇಲ್ಲಿ ನಾನು ದೇವಶಿಖಾಮಣಿ ಅವ್ರದ್ದನ್ನು ಹೇಳ್ತೀನಿ, ಏನು ಡಿಫರೆನ್ಸ್ ಇದ್ರೆ ನಿಮ್ಗೆ ಗೊತ್ತಾಗತ್ತೆ. ಕಥೆನಲ್ಲಿ ಏನು ವ್ಯತ್ಯಾಸ ಬರೋಲ್ಲ, ಇಲ್ಲೂ ಕೂಡ ಅಲ್ಲೂ ಕೂಡ ಅಷ್ಟೇ. ಮೊದಲೇನೆ ಹೇಳಿದಂತೆ 1,25,000 ಶ್ಲೋಕ, ಕೆಲವು 1 ಲಕ್ಷ ಅಂತಾರೆ. ಡಿಫರೆನ್ಸು, ಭಿನ್ನಾಭಿಪ್ರಾಯಗಳು ಇವೆಲ್ಲ ಇದೆ. ಈ 1 ಲಕ್ಷ ಶ್ಲೋಕಗಳನ್ನ ಓದಿ ಅದರ ಅರ್ಥ ಹೇಳುವುದು ಅಂದ್ರೆ ಅದು ಬಹಳ ಬಹಳ ದೊಡ್ಡದಾಗ್ಬಿಡುತ್ತೆ. ಸೊ ಅದರಿಂದ ಪ್ರಧಾನವಾಗಿ ಅದರ ಅರ್ಥವನ್ನು ಮಾತ್ರ ಇಲ್ಲಿ ಹೇಳ್ತಾ ಹೋಗುತ್ತೆ. ಎಲ್ಲಿ ಅಗತ್ಯವೋ ಅಲ್ಲಿ ಏನಾರು ಶ್ಲೋಕಗಳು ಅವರು ಉದ್ಗರಿಸಿದ್ರೆ, ಅಲ್ಲಿ ಇದ್ ಮಾಡಿದ್ರೆ, ಉದಾಹರಿಸಿದ್ರೆ ಅದನ್ನ ಮಾಡಿ ಮಾಡೋಣ. ಈಗ ಪರಮ ಪೂಜ್ಯ ರಂಗಪ್ರಿಯರ ಪ್ರಧಾನ ಸಂಪಾದಕತ್ವದಲ್ಲಿ ಆ 32 ಸಂಪುಟಗಳು ಮಹಾಭಾರತದ್ದು ಪಬ್ಲಿಷ್ ಆಗಿದ್ದು, ಅಲ್ಲೂ ಕೂಡ ಇದನ್ನೇ ಉಪಯೋಗಿಸಿದ್ದಾರೆ. ಎಲ್ಲಿ ಅಗತ್ಯವೋ ಅಲ್ಲಿ ಮಾತ್ರ ಸಂಸ್ಕೃತ ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಕಥೆ ಇದರಲ್ಲಿ ಬರುತ್ತೆ, ಶ್ಲೋಕವೂ ಕೂಡ ಬರುತ್ತೆ. ಹಿಂದೆನೆ ಹೇಳಿದಂತೆ ಗೀತಾ ಪ್ರೆಸ್ ಗೋರಖ್ಪುರ್ನವರು ತೆಲುಗುನಲ್ಲಿ 7 ದೊಡ್ಡ ಬೃಹತ್ ಸಂಪುಟದಲ್ಲಿ ಮಾಡಿದ್ದಾರೆ. ಎಲ್ಲ ಸಮಸ್ತ ಶ್ಲೋಕಗಳನ್ನು ಕೂಡ ಮಾಡಿರುವಂತಹದ್ದು. ಸೊ ಇವಾಗ ನಾವು ತಗೊಂಡಿರೋದು ದೇವಶಿಖಾಮಣಿ ಅಳಸಿಂಗರಾಚಾರ್ಯದನ್ನ ನಾನು ಇಟ್ಕೊಂಡು ಅದನ್ನ ಓದ್ತಾ ಇದ್ದೆ. ಇದೇನು ಅಂದ್ರೆ ಒಂದು ಸಾಮೂಹಿಕ ಸಹ ಅಭ್ಯಾಸ, ಸಹಾಧ್ಯಾಯ ಅಂತ. ಇದರಲ್ಲಿ ಅನೇಕ ವಿಷಯಗಳು ನಮಗೆ ಗೊತ್ತಿರುತ್ತೆ, ಕೆಲವು ಇನ್ನೂ ಬಹಳ ಸ್ಪಷ್ಟವಾಗತ್ತೆ. ಏನೇನು ತಪ್ಪು ಇದಾಗಿದ್ದು ತಿಳ್ಕೊಂಡಿದ್ರೆ ಅಭಿಪ್ರಾಯಗಳನ್ನ ಕರೆಕ್ಟ್ ಮಾಡ್ಕೊಳಕ್ ಒಂದು ಅವಕಾಶ. ಈ ದೃಶ್ಯ ಮಾಧ್ಯಮದಲ್ಲಿ ಹಾಕ್ಬೇಕಾದ್ರೆ ಬರೆದಂತಹ ಕಥೆಗಳು, ಪುಸ್ತಕಗಳದ್ದ ಅದು ಬೇರೆ ರೂಪನೇ ತಗೊಳುತ್ತಲ್ಲಿ. ಹಾಗಾಗಿ ನಾವು ಸಾಮಾನ್ಯವಾಗಿ ನೋಡಿರುವಂತಹದ್ದು ಈ ಟಿವಿನಲ್ಲಿ ಬಂದಂತಹ ಮಹಾಭಾರತ, ಇವರು ಮಾಡಿರುವಂತಹದ್ದು. ಸೊ ಅದ್ರದ್ದು ಕೂಡ ಹೇಳ್ತಾರ ಅವರು, ಅಲ್ಲಿನ ಉತ್ತರದ ಭಾರತದ ಅನೇಕರು ಪಂಡಿತರು ಅದು ಯಾವ್ಯಾವ್ದನ್ನ ಸಂಗ್ರಹ ಮಾಡಿದ್ರು ಅನ್ನೋದನ್ನೆಲ್ಲ. ಈ ಮಹಾಭಾರತಕ್ಕೆ ಅನೇಕ ಟೀಕೆಗಳು ಎಲ್ಲ ಇದೆ, ದ್ವೈತ ಪರವಾಗಿ, ಅದ್ವೈತ ಪರವಾಗಿ, ವಿಶಿಷ್ಟಾದ್ವೈತ ಪರವಾಗಿ ಎಲ್ಲ. ನಾವು ವಿಶಿಷ್ಟಾದ್ವೈತ ಪರವಾಗಿ ಇದನ್ನ ಮಾಡೋಣ. ಪ್ರತಿದಿನ ಇದರ ಧ್ಯಾನ ಶ್ಲೋಕ ನಾ ಒಂದು ಕಳಿಸ್ಕೊಟ್ಟಿದ್ದೆ, ಹಿಂದೆ ಒಂದು ಸಿದ್ಧ ಮಾಡಿದ್ದು. ಇನ್ನೊಂದು ಆಮೇಲೆ ಬರೆದಿದ್ರಲ್ಲಿ ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಇಲ್ಲ. ಇನ್ನೊಂದ್ 4 ಶ್ಲೋಕಗಳು ಇಲ್ಲಿ ಹೆಚ್ಚಿಗೆ ಇರ್ಬೋದು ಅಷ್ಟೇನೆ. ಇದನ್ನ ಎಲ್ರು ಒಟ್ಟಿಗೆ ಸಾಮೂಹಿಕ ಪಾರಾಯಣ ಮಾಡಿ ಆಮೇಲೆ ಗಮನಿಸಿ ಅಂತ. ಆಮೇಲೆ ನಿಮ್ಗೆಲ್ಲ ಇವಾಗ ಗೊತ್ತಿರೋ ಹಾಗೆ ಈ ಕೋವಿಡ್ ಮತ್ತೆ ಹೆಚ್ಚಿಗೆ ಆಗ್ತಾ ಇದೆ. ಸೊ ಅದರಿಂದ ಅನೇಕರಿಗೆ ಆಸಕ್ತಿ ಇದ್ರು ಬರೋದಕ್ಕೆ ನಾನೇ ಬೇಡ ಅಂತ ಅಂದೆ. ಇಲ್ಲ, ಬರೋದಾದ್ರೆ ಇಲ್ಲೊಂದು 4-5 ಜನ 6 ಜನ ಕುತ್ಕೋಬಹುದು ಈ ಡಿಸ್ಟೆನ್ಸ್ ಇಟ್ಕೊಂಡು, ಒಬ್ಬೊಬ್ರಿಗೂ 1 2.5-3 ಅಡಿ ಬಿಟ್ಟು ಇದಕ್ಕೆ. ಸೊ ಅದರಿಂದ ಇಲ್ಲಿ ಹತ್ರದಲ್ಲಿ ಯಾರು ಇರೋರು ಬರ್ಬೇಕು ಅಂತಂದ್ರೆ ಮುಖವಾಡವನ್ನು ಧರಿಸಿ ಬಂದು ಡಿಸ್ಟೆನ್ಸ್ ಇಟ್ಕೊಂಡು ಕೂತ್ಕೊಳ್ಳಿ. ಲಿಮಿಟೆಡ್ ಪರ್ಸನ್ಸ್ಗೆ ಮಾತ್ರ ಇಲ್ಲ ಅವಕಾಶ. ಇದು ವ್ಯಾಕ್ಸಿನ್ ಇದ್ರದೆಲ್ಲ ಪೂರ್ಣವಾಗಿ ಬಂದ ಮೇಲೆ ಎಲ್ರು ವ್ಯಾಕ್ಸಿನ್ ತಗೊಂಡ್ರೆ ಆಮೇಲೆ ಹೆಚ್ಚಿಗೆ ಬಂದ್ರು ಕೂಡ ಆಗತ್ತೆ. ಎಲ್ರು ಒಬ್ರಿಂದ ಒಬ್ರು ಲೈನ್ ಆಗಿ ಕೂತ್ಕೊಂಡು ಒಂದು 15-20 ಜನ ಕೂತ್ಕೋಬಹುದು ಇಲ್ಲಿ ಈಸಿಯಾಗಿ. ಸೊ ಈಗ ಸದ್ಯಕ್ಕೆ ಮಾತ್ರ ಅಷ್ಟಕ್ಕೆ ಲಿಮಿಟೇಷನ್. ಈ ಇಂಟರ್ನೆಟ್ ಫೆಸಿಲಿಟಿ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಕೇಳ್ಬೋದು. ಡಿಸ್ಟ್ರಾಕ್ಷನ್ಸ್ ಇಲ್ದೆ ಕೇಳೋದು ನಿಮಗೆ ಅದರ ಅಡ್ವಾಂಟೇಜ್. ಸುಮ್ನೆ ಆನ್ ಮಾಡಿ ಇಟ್ಬಿಡೋದು, ಎಲ್ಲೋ ಹೋಗೋದು ಅದಾಗೋದು ಬೇಡ. ಶ್ರದ್ಧೆಯಿಂದ ಕೂತ್ಕೊಂಡು ಕೇಳಿ. ಹೇಳೋದಕ್ಕಿಂತ ಕೇಳೋದಕ್ಕೆ ಬಹಳಷ್ಟು ಶ್ರಮಾನೇ ಅದು ಅಂತ. ಈಗ ವಕ್ತಾ ಶ್ರೋತ ಚ ದುರ್ಲಭ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳ್ಬೇಕಾರೆ ವಿದುರ ಹೇಳ್ತಾನೆ, ಒಳ್ಳೆ ಮಾತು ಹೇಳೋರು ಇಲ್ಲ, ಕೇಳೋರಂತೂ ಇಲ್ವೇ ಇಲ್ಲ ಅಂತ. ಹೇಳೋರದು ಎಲ್ಲೆಲ್ಲಿ ನೋಡಿದ್ರು ಕೂಡ ಎಲ್ರು ಹೇಳೋದಕ್ಕೆ ಎಲ್ರಿಗೂ ಕೂಡ ಇಷ್ಟ. ನಾ ಹೇಳ್ತೀನಿ, ಅಯ್ಯೋ ಅದಾ ನಾನ್ ತಿಳಿಸ್ತೀನಿ ಬನ್ನಿ ಅಂತ. ಕೇಳೋರು ಯಾರು? ಸೊ ಕೇಳುವುದು ಬಹಳ ದೊಡ್ಡದು ಕೆಲಸ ಹೇಳೋದಕ್ಕಿಂತ ಅಂತ. ಯಾಕೆಂದ್ರೆ ಮಾತು ಆಡೋದಕ್ಕೆ ಬಾಯಿ ಒಂದೇ ಕೊಟ್ಟಿರೋದು, ಕಿವಿಗಳು 2 ಕೊಟ್ಟಿದ್ದಾನೆ ಭಗವಂತ. 2 ಕಿವಿಯಿಂದ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅದಕ್ಕೆ ಇದು ಶ್ರುತಿ ಅಂತ ಹೇಳುವಂತದ್ದು ವೇದಕ್ಕೆ. ಅದು ವೇದದಲ್ಲಿ ಇದ್ದಂತಹ ಗಹನವಾದ ಅರ್ಥವನ್ನ ಈ ಕಥಾನಕಗಳಲ್ಲಿ, ಇವುಗಳ ವ್ಯಾಖ್ಯಾನಗಳಲ್ಲಿ, ಉಪಾಖ್ಯಾನಗಳಲ್ಲಿ ಅದನ್ನ ತಿಳಿಸಿ ಅದನ್ನ ಸ್ಪಷ್ಟೀಕರಿಸ ಮಾಡುವಂತಹದ್ದು ಇದು. ಅದಕ್ಕೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಅಂದ್ಬಿಟ್ಟು ಬರುವಂತಹದ್ದು. ಸೊ ಇದಿಷ್ಟು ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಪ್ರತಿ ಸೋಮವಾರ ಮಂಗಳವಾರದ ದಿವಸ ಮಹಾಭಾರತದ್ದು ಕಂಟಿನ್ಯೂಸ್ ಹೋಗುತ್ತೆ. ಎಲ್ಲಿ ನಿಲ್ಸಿದೀವೋ ಅಲ್ಲಿಂದ ಮುಂದುವರ್ಸೋಣ.
ಸದ್ಯಕ್ಕೆ ಸಮಯ 6ರಿಂದ 7 ಗಂಟೆ ಇಟ್ಕೊಂಡಿರೋಣ. ಆಮೇಲೆ ನೋಡೋಣ, ಭಗವಂತ ಶಕ್ತಿ ಕೊಟ್ರೆ ಮುಂದಕ್ಕೆ ಅದನ್ನ ಕಂಟಿನ್ಯೂ ಮಾಡುವಂತ. ಈಗ ಧ್ಯಾನ ಶ್ಲೋಕಗಳನ್ನು ಆರಂಭಿಸೋಣ. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಗೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಗುರುಭ್ಯಸ್ತದ್ಗುರುಭ್ಯಶ್ಚ ನಮೋ ವಾಗಮಧೀಮಹೇ ಪ್ರಣೀಮಹೇ ಚ ತತ್ರಾದ್ಯೌ ದಂಪತಿ ಜಗದಾಂಪತಿ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮಾಂ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮಾತಾ ಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಃ. ಆದ್ಯಸ್ಯ ನಃ ಕುಲಪತಿರ್ವಕುಲಾಭಿರಾಮಂ ಶ್ರೀಮತ್ತದಂಘ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಾ. ಭೂತಂ ಸರಶ್ಚ ಮಹದಾಹ್ವಯವಟ್ಟನಾಥ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿವಾಹಾನ್ ಭಕ್ತಾಂಗ್ರಿರೇಣ ಪರಕಾಲಯತೀಂದ್ರ ವಿಶ್ರಾನ್. ಶ್ರೀಮತ್ಪರಾಂಕುಶಮನಿಂ ಪ್ರಣತೋऽಸ್ಮಿ ನಿತ್ಯಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತಯಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸಮ್ಯಜ್ಞಾಯ ಕಲಾಪೇನ ಮಹತಾ ಭಾರತೇನ ಚ ಉಪಬ್ರಹ್ಮಿತ ವೇದಾಯ ನಮೋ ವ್ಯಾಸಾಯ ವಿಷ್ಣವೇ. ಕೃಷ್ಣಂ ಕಮಲಪತ್ರಾಕ್ಷಂ ಪುಣ್ಯಶ್ರವಣಕೀರ್ತನಂ ವಾಸುದೇವಂ ಜಗದ್ಯೋನಿಂ ನೌಮಿ ನಾರಾಯಣಂ ಹರಿಂ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಬುದ್ಧಾರವಿಂದಾಯ ತಪತ್ರನೇತ್ರ. ಯೇನ ತ್ವಯಾ ಭಾರತ ತೈಲ ಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ಆರಾಶರ್ಯವಚಃ ಸರೋಜಮಮಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನಕಕೇಸರಂ ಹರಿಕಥಾ ಸಂಬೋಧನಾಬೋಧಿತಂ. ಲೋಕೆ ಸಜ್ಜನ ಷಟ್ಪದೈರಹರಃ ಪೀಯಮಾನಂ ಮುದಾ. ಭೂಯಾತ್ ಭಾರತ ಪಂಕಜಂ ಕರಿಮಲ ಪ್ರಧ್ವಂಸಿನ ಶ್ರೇಯಸೇ. ಮೂಕಂ ಕರೋತಿ ವಾಚಾಲಂ ಪಂಕಂ ಲಂಘಯತೆ ಗಿರಿಂ. ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂದೋರ್ಜುನೋ ಭೀಮಸೇನೋಸ್ಯ ಶಾಖಾಃ. ಮಾದ್ರೀಸುತೋ ಪುಷ್ಪಫಲೆ ಸಮೃದ್ಧೇ ಮೂಲಂ ಕೃಷ್ಣೋ ಬ್ರಹ್ಮ ಚ ಬ್ರಾಹ್ಮಣಾಶ್ಚ. ಭೀಷ್ಮದ್ರೋಣತಟಾ ಜಯದ್ರಥ ಜಲ ಗಾಂಧಾರ ನೀಲೋತ್ಪಲ. ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ. ಅಶ್ವತ್ಥಾಮ ವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ. ಸೋತ್ತೀರ್ಣ ಖಲು ಪಾಂಡವೈರಣಂತಿ ಕೈವರ್ತಕೆ ಕೇಶವೇ. ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಭರತಶ್ಚವ. ಯದಿ ಹಾಸ್ತಿ ತದನ್ಯತ್ರ ಯನ್ನೇ ಹಾಸ್ತಿ ನ ತತ್ಪಚಿತೆ. ಮಹತ್ವೇ ಚ ಗುರುತ್ವೇ ಚ ಧ್ರಿಯಮಾಣಂ ಯತೋಧಿಕಂ. ಮಹತ್ವಾದ್ ಭಾರವತ್ವಾತ್ ಚ ಮಹಾಭಾರತಮುಚ್ಯತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಯೇತ್. ಅಷ್ಟಮೈಷೀ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂ ಮನಸಾ ಸಮರ್ಪಯಾಮಿ. ಶ್ರೀ ದೇವಶಿಖಾಮಣಿ ಹಳಸಿಂಗರಾಚಾರ್ಯ ಸ್ವಾಮಿನೇ ನಮಃ. ಮೊದಲನೆಯದು 18 ಪರ್ವಗಳಿದೆ. ಆದಿ ಪರ್ವ. ಒಂದು ಪರ್ವದಲ್ಲಿ ಅಂತರ್ಗತವಾಗಿ ಅನೇಕ ಪರ್ವಗಳು ಬರುತ್ತೆ. ಓದ್ತಾ ಹೋಗ್ತೀನಿ, ಸುಲಭವಾಗಿದೆ. ಅವರ ಇದು ಕೂಡ ಅಷ್ಟೇ ಲಲಿತವಾಗಿದೆ, ಅರ್ಥ ಆಗೋದಕ್ಕೆ ಕಷ್ಟ ಆಗೋಲ್ಲ ಅನ್ಸುತ್ತೆ. ಸೊ ಗಮನವಿಟ್ಟು ಕೇಳಿ. ಸಾಮಾನ್ಯವಾಗಿ ಮೊದಲಿನ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೆ ನೆನೆಸ್ಕೊಳ್ಳಿ ಎಲ್ಲ. ಒಂದೊಂದು ಸಂವಾದದ ತರ ಬರುತ್ತೆ. ಒಬ್ಬ ಗುರು, ಒಬ್ಬ ಶಿಷ್ಯ, ಒಬ್ಬ ಇವನು ಸೂತ ಪುರಾಣಿಗ, ಇವನು ಹೇಳಿದ್ದು ವೈಶಂಪಾಯನನಿಗೆ,
ಅಥವಾ ಉಮಾ ಮಹೇಶ್ವರ ಸಂವಾದ, ಈ ತರದಲ್ಲಿ ಪುರಾಣಗಳ ಉಲ್ಲೇಖ ಇವೆಲ್ಲ ಬರುತ್ತೆ. ಅದು ಇಟ್ ಮೇಕ್ಸ್ ಇಂಟ್ರೆಸ್ಟಿಂಗ್, ಕೇಳೋದಕ್ಕೆ ಇಂಟ್ರೆಸ್ಟ್ ಬರುವಂಗೆ ಅದನ್ನ ಮಾಡಿರುವಂತ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದೀರೈತೆ. ಮಂಗಳಾಚರಣೆ. ಸೂತ ಪುರಾಣಿಕರು ನೈಮಿಷಾರಣ್ಯಕ್ಕೆ ಬಂದದ್ದು. ಅಲ್ಲಿ ಸತ್ರಿಯಾಗ ನಡೆಸುತ್ತಿದ್ದ ಶೌನಕಾದಿಗಳ ಭಾರತ ಕಥೆಯನ್ನು ಹೇಳಬೇಕೆಂದು ಸೂತ ಪುರಾಣಿಕರನ್ನ ಕೇಳಿಕೊಂಡದ್ದು. ಸೂತ ಪುರಾಣಿಕನು ಶ್ರೀಮನ್ ನಾರಾಯಣನನ್ನ ನಮಸ್ಕರಿಸಿ ಮೊದಲು ವ್ಯಾಸ ಮಹರ್ಷಿಯನ್ನ ಭಾರತವನ್ನ ರಚಿಸಿದ ರೀತಿಯನ್ನ ತಿಳಿಸಿದ್ದು. ಭಾರತದಲ್ಲಿ ಬರುವಂತಹ ಪರ್ವದ ಅನುಕ್ರಮಣಿಕೆ. ಸೊ ಅನುಕ್ರಮಣಿಕೆ ಅಂದ್ರೆ ಇಂಡೆಕ್ಸ್. ಈ ಮಹಾಭಾರತದಲ್ಲಿ ಬರುವಂತಹ ಪರ್ವಗಳು ಒಂದೊಂದು ಪರ್ವದಲ್ಲಿ ಏನೇನ್ ಬರುತ್ತೆ ವಿಷಯ ಅನ್ನೋದನ್ನ ಸಂಗ್ರಹವಾಗಿ ಕೊಟ್ಬಿಟ್ಟು ಮುಂದಕ್ಕೆ ಮಾಡ್ತಾರೆ. ಪುರುಷೋತ್ತಮದ ನಾರಾಯಣನನ್ನ ಈಗ ಹೇಳಿದ್ದು, ನಾರಾಯಣಂ ನಮಸ್ಕೃತ್ಯ ನರಂಜೈವ ನರೋತ್ತಮಂ, ನರನನ್ನ, ನರನಾರಾಯಣ ಮಹರ್ಷಿಗಳನ್ನ, ಸರಸ್ವತಿ ದೇವಿಯನ್ನ, ವ್ಯಾಸ ಮುನಿಯನ್ನ ನಮಸ್ಕರಿಸಿ ಆಮೇಲೆ ಶ್ರೀ ಮಹಾಭಾರತ ಎಂಬ ಇತಿಹಾಸವನ್ನ ನುಡಿಯಬೇಕು. ಅಷ್ಟಾದಶ ಪುರಾಣಾನಿ ರಾಮಸ್ಯ ಚರಿತಂ ತದಾ ಕಾರ್ಷ್ಣೋ ವೇದ ಪಂಚಮಶ್ಚ ಯಂ ಮಹಾಭಾರತಂ ವಿದು ಜಯೇತಿ ನಾಮ್ನಾ ತ್ವೇತಾಂಸ್ತು ಪ್ರವದಂತಿ ಮನೀಷಿಣಃ ಎಂದು ಭವಿಷ್ಯತ್ ಪುರಾಣದಲ್ಲಿ ವಚನ ಇರೋದ್ರಿಂದ ಚತುರ್ಣಾಂ ಪುರುಷಾರ್ಥಾನಾಂ ಅಪಿ ಹೇತೌ ಜಯೋಮತಃ. ಈ ಮಹಾಭಾರತಕ್ಕೆ ಜಯ ಅನ್ನೋದು ಕೂಡ ಒಂದು ಹೆಸರು. ಚತುರ್ವಿಧ ಪುರುಷಾರ್ಥಗಳಿಗೆ ಧರ್ಮಾರ್ಥ ಕಾಮ ಮೋಕ್ಷ ಅವುಗಳಿಗೆ ಕಾರಣಭೂತವಾದದ್ರಲ್ಲಿ ಜಯ ಶಬ್ದ ಪ್ರಯೋಗ ಉಂಟು ಎಂಬ ಕೋಶ ವಚನದಿಂದಲೂ ಕೂಡ ಇಲ್ಲಿ ಜಯ ಎಂಬ ಪದಕ್ಕೆ ಭಾರತ ಎಂದೇ ಅರ್ಥವನ್ನು ಗ್ರಹಿಸಬೇಕು. ಒಂದು ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯ ವರ್ಜಿತಂ ಅಜಂ ವಿಭು ಮಾಧ್ಯಮೀಶಂ ವಂದೇ ಭವಗ್ನ ಮಮರಾಸುರ ಸಿದ್ಧವದ್ಯಂ. ದೇವಗುರುವಾಗಿ ಲೋಕೈಕನಾಥನಾಗಿ ಭಕ್ತ ಪ್ರಿಯನಾಗಿ ಸರ್ವಲೋಕ ನಮಸ್ಕೃತನಾಗಿ ಸತ್ವ ರಜ ತಮೋ ಗುಣಗಳು ಇಲ್ಲದವನಾಗಿ ತ್ರೈಗುಣ್ಯ ರಹಿತ ವರ್ಜಿತಂ ಜನ್ಮ ರಹಿತನಾಗಿ, ಅಜಂ ಅಂತಂದ್ರೆ ಅವನು ಹುಟ್ಟೆ ಇಲ್ಲದವನು, ವಿಭುವಾಗಿ ಆದಿಪುರುಷನಾಗಿ ಸರ್ವೇಶ್ವರನಾಗಿ ಸಂಸಾರ ತಾರಕನಾಗಿ ಭವಗ್ನಂ ದೇವ ಅಸುರ ಅಮರ ಅಸುರ ಸಿದ್ಧ ವಂದ್ಯಂ ದೇವಾಸುರ ಸಿದ್ಧನಿಂದ ವಂದಿತನಾದಂತಹ ಶ್ರೀಮನ್ನಾರಾಯಣನನ್ನ ನಾನು ನಮಸ್ಕರಿಸ್ತೇನೆ. ನಮೋ ಧರ್ಮಾಯ ಮಹತೆ ನಮಃ ಕೃಷ್ಣಾಯ ವೇದಸೆ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಾನ್ ವಕ್ಷಾಮಿ ಶಾಶ್ವತಾನ್. ಉತ್ತಮವಾದ ಧರ್ಮಕ್ಕೂ ಶ್ರೀಕೃಷ್ಣನಿಗೂ ಬ್ರಹ್ಮನಿಗೂ ಬ್ರಾಹ್ಮಣರಿಗೂ ನಮಸ್ಕರಿಸಿ ಈ ಗ್ರಂಥದ ಮೂಲಕವಾಗಿ ಶಾಶ್ವತಗಳಾದಂತಹ ಅನೇಕ ಧರ್ಮಗಳನ್ನ ನಾನು ನಿರೂಪಿಸುತ್ತೇನೆ. ಸೂತ ಪುರಾಣಿಕರು ಆರಂಭ ಮಾಡಬೇಕಾದ್ರೆ ನೈಮಿಷಾರಣ್ಯದಲ್ಲಿ ಇದನ್ನ ಮಾಡಿದ್ರು. ಈ ಮೇಲಿನ ಶ್ಲೋಕ ನಾರಾಯಣಂ ಸುರಗುರಂ ಅನ್ನೋದನ್ನ ಮಧ್ವ ಸಂಪ್ರದಾಯದಲ್ಲಿ ಮಾತ್ರ ಅನುಸರಿಸಲ್ಪಡುವಂತ ಪ್ರಾರ್ಥನಾ ಶ್ಲೋಕ. ಅಂದ್ರೆ ಬೇರೆ ಬೇರೆ ವ್ಯೂಸ್ ಅದನ್ನ ಇಲ್ಲಿ ಸೇರಿಸ್ಕೊಂಡಿಲ್ಲ. ತ್ರೈಗುಣ್ಯ ವರ್ಜಿತಂ ವಿಭಂ ಆದ್ಯಂ ಈಶಂ ಅಂತ ಕೆಲವು ಕೋಶಗಳ ರೀತಿಯಾಗಿ ಇದೆ. ಭಾರತದ ಮೊದಲನೇ ಶ್ಲೋಕ ಅಂದ್ರು ಯಾವುದು? ನಮೋ ಧರ್ಮಾಯ ಮಹತೆ ನಮಃ ಕೃಷ್ಣಾಯ ವೇದಸೆ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಾನ್ ವಕ್ಷ್ಯಾಮಿ ಶಾಶ್ವತಾನ್. ಭಗವಂತನನ್ನ ಕೊಂಡಾಡುವಂತ ಭಾಗವತರನ್ನ ನಮಿಸಿ ಆಮೇಲೆ ಆರಂಭ ಮಾಡೋದು ಅಂತ. ಬ್ರಾಹ್ಮಣರಿಗೆ ವಂದನೆ ಯಾಕೆ ಅಂದ್ರೆ ಭಗವಂತನ ಚಿಂತನೆಯಲ್ಲಿ ಅವನನ್ನ ಅನ್ವೇಷಣೆಯಲ್ಲಿ ಇರುವಂತಹದ್ದು. ಬ್ರಾಹ್ಮಣ ಅಂದ್ರೆ ಬ್ರಹ್ಮವನ್ನ ತಿಳಿಯೋದಕ್ಕೆ ಪ್ರಯತ್ನ ಮಾಡೋರು ಅಥವಾ ಅವನದ್ರಲ್ಲೇನೆ ತಲ್ಲೀನರಾಗಿರುವಂತವ್ರು. ಅದಕ್ಕಾಗಿ ಅವರನ್ನು ನೆನೆಸಿಕೊಂಡು ಆಮೇಲೆ ಆರಂಭ ಮಾಡುವಂತಹದ್ದು ಒಂದು ಸಂಪ್ರದಾಯ. ಹಾಗಾಗಿ ಮಾಡಿದ್ದು. ನೈಮಿಷಾರಣ್ಯದಲ್ಲಿ ಶೌನಕ ಎಂಬ ಕುಲಪತಿಯು 12 ವರ್ಷಗಳ ಕಾಲದವರೆಗೆ ನಡೆಸತಕ್ಕಂತಹ ದೀರ್ಘ ಸತ್ರ ಎಂಬ ಒಂದು ಯಾಗ ಮಾಡ್ತಾ ಇದ್ದ. ನೈಮಿಷಾರಣ್ಯ ಬ್ರಹ್ಮ ತನ್ನ ಮನಸ್ಸಿನಿಂದ ಸೂರ್ಯ ತೇಜಸ್ಸುಳ್ಳ ಒಂದು ಚಕ್ರವನ್ನ ನಿರ್ಮಿಸಿ ಅದರ ನೇಮಿ ಆಕ್ಸಿಸ್ ಇದೆಯಲ್ಲ, ಅದು ಬಳೆ, ಅದು ಎಲ್ಲಿ ಕದಲಿ ಬೀಳುತ್ತೋ ಆ ಸ್ಥಳ ತಪಸ್ಸಿಗೆ ಯೋಗ್ಯವಾದದ್ದು ಎಂದು ಬ್ರಾಹ್ಮಣರಿಗೆ ಹೇಳಿ ಆ ಚಕ್ರವನ್ನ ಪ್ರೇರಿಸಿದ್ನಂತೆ. ಅದನ್ನ ರೋಲ್ ಮಾಡಕ್ ಬಿಟ್ಟ ಬ್ರಹ್ಮಲೋಕದಿಂದ. ಆ ಚಕ್ರದ ನೇಮಿ ಕಳಚಿ ಬಿದ್ದಂತ ಸ್ಥಳವಾದ್ದರಿಂದ ನೈಮಿಷಾರಣ್ಯ ಎಂದು ಹೆಸರಾಯಿತು ಅಂತ. ಇದಕ್ಕೆ ವರಾಹ ಪುರಾಣದಲ್ಲಿ ನೈಮಿಷಾರಣ್ಯ ಎಂಬ ಹೆಸರಿದೆ. ನಿಮಿಷ ಮಾತ್ರದಲ್ಲಿ ಆ ಸ್ಥಳದಲ್ಲಿ ಅನೇಕ ದಾನವ ಸೈನ್ಯವು ಹತವಾದ್ದರಿಂದ ಆ ಹೆಸರು ಬಂತು ಅಂತ ಕೂಡ ಅದಕ್ಕೆ ಹೆಸರಿದೆ ಅಂತ. ಈ ತಿರುಕ್ಕಡಿಹೈ ಕೇಳಿದ್ದೀರಿ ನೀವು? ಘಟಿಕಾ ಚಲಪಥ ಶ್ರೀ ನರಸಿಂಹನೆ ರಾಮ ಜಾಲವರಪೇಟೆ ಹೋಗ್ಬೇಕಾದ್ರೆ ಒಂದು ಘಟಿ ಕಾಲ ಅಲ್ಲಿದ್ರೆ ಅವರಿಗೆ ಮೋಕ್ಷ ಅಂತ. ಆ ಸ್ಥಳದ ಹಿರಿಮೆನೆ ಅಷ್ಟು. ಹಾಗೆ ನೈಮಿಷಾರಣ್ಯದಲ್ಲೂ ಕೂಡ ಆ ಹಿರಿಮೆ ಇದೆ ಅಂತ ಹೇಳ್ತಾರೆ.
ಅಲ್ಲಿ ದೀರ್ಘ ಸತ್ರ ಅಂತ. ಸತ್ರಂ ಯ ಏವಂ ವಿದ್ವಾನ್ ಉದಗಯನೆ ಪ್ರಮೀಯತೆ. ನಾವು ಜ್ಞಾನ ಈಗ ಮಾಡ್ಬೇಕಾದ್ರೆ ಸತ್ರ ಯಾಗ ಅನ್ನುವಂಥದ್ದು ರಾಜರು ಇವ್ರುಗಳು ನಡೆಸೋದಕ್ಕಾಗುವಂಥದ್ದು. ಯಾಕೆಂದ್ರೆ ಬಹಳವಾಗಿ ಹಣ ಬೇಕು, ತುಂಬಾ ಜನರ ಸಹಕಾರ ಬೇಕು, ಎಲ್ಲವನ್ನು ನಡೆಸುವಂಥದ್ದು. ಅದರಲ್ಲೂ ದೀರ್ಘ ಸತ್ರ ಅಂತಂದ್ರೆ ಈ ಅಪ್ಪ ಶುರು ಮಾಡಿದಂತ ಯಜ್ಞ ಮಗ ಮುಂದುವರಿಸುವಂತದ್ದು ಇದೆ. ಅದಕ್ಕಾಗಿ ದೀರ್ಘ ಸತ್ರ ಆ ಒಂದು ಯಾಗ ಅಲ್ಲಿ ಮಾಡ್ತಾ ಇದ್ರು. ಕುಲಪತಿಯಾದವನೊಂದು, ಯಾರು ಕುಲಪತಿ ಅಂದ್ರೆ ಏಕೋದಶ ಸಹಸ್ರಾಣಿ ಯೋ ಅನ್ನದಾನಾದಿ ನಾಭರೇತೆ ಸವೈ ಕುಲಪತಿ. 10,000 ಮಂದಿ ಶಿಷ್ಯರನ್ನ ತಾನೊಬ್ಬನೇ ಅನ್ನದಾನಗಳಿಂದ ಭರಿಸತಕ್ಕಂಥವನಿಗೆ ಕುಲಪತಿ ಅಂತ ಹೆಸರು. ಈ ಸಾಮಾನ್ಯವಾಗಿ ಕುಲಪತಿ ಅಂದ್ರೆ ಏನು ಯೂನಿವರ್ಸಿಟಿನಲ್ಲಿ ಚಾನ್ಸಲರ್ ಅಂತ ನಾವು ರೂಢಿನಲ್ಲಿ ಮಾಡಿದ್ವಿ. ನಿಜವಾದ ಅರ್ಥದಲ್ಲಿ ಕುಲಪತಿ ಅಂದ್ರೆ 10,000 ಶಿಷ್ಯರಿಗೆ ಅವರ ಆಹಾರ ಪ್ರತಿ ಒಂದನ್ನು ಕೊಡುವಂತ ಸಮರ್ಥ. ಆ ರೀತಿ ಅವನು ಹಾಗೆ ಆ ಕುಲಪತಿಯಾಗಿ 12 ವರ್ಷ ಕಾಲ ನಡೆಸಕ್ಕಂತಹ ಸತ್ರ, ದೀರ್ಘ ಸತ್ರ, ಅದನ್ನ ಇವ್ರು ಮಾಡೋದಕ್ಕೆ ಶುರು ಮಾಡಿದ್ರು. ಆ ಬ್ರಹ್ಮನಿಷ್ಠರಾದಂತ ವ್ರತದಲ್ಲಿ ಈ ಯಜ್ಞಗಳು ನಡೆಸ್ಬೇಕಾದ್ರೆ ಎಲ್ಲ ಮಹರ್ಷಿಗಳನ್ನು ಕರೀತಾರೆ. ಈಗ ರಾಮಾಯಣದಲ್ಲೇನೆ ಇವರೆಲ್ಲ ಸೇರಿದಾಗ ಜಾಬಾಲಿ, ಕಶ್ಯಪ, ಇವರು ಪ್ರತಿಯೊಬ್ರು ಅಲ್ಲಿ ಸೇರಿದ್ರು ಅಂತ ಅಂದ್ಬಿಟ್ಟು ಬರುತ್ತೆ. ಹಾಗೆ ಸತ್ರ ನಡೆಸ್ಬೇಕಾದ್ರೆ ಗೋಷ್ಠಿ ಋಷಿಗಳು ಇವರೆಲ್ಲ ಸದಸ್ಯೆಲ್ಲ ಬಂದು ಸೇರೋದು. ಯಜ್ಞದ ಪಾಡಿಗೆ ಎಲ್ಲ ಮುಗಿಯುತ್ತೆ. ಮಧ್ಯಾಹ್ನ ಒಂದು ವಿಶ್ರಾಂತಿ, ಆಮೇಲೆ ಕಥಾಶ್ರವಣ, ಹೀಗೆ ನಡೆಯುವಂತಹದ್ದು. ಪ್ರಾತಃ ದ್ಯೂತ ಪ್ರಸಂಗೇನ, ಮಧ್ಯಾಹ್ನ ಸ್ತ್ರೀ ಪ್ರಸಂಗತಃ, ರಾತ್ರೌ ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತ. ವಾಸಿತ್ತುಂ ಪೂಷಿತ್ತುಂ ಪೋಕಿನೇನ್ ಪೋದು ಅಂತ ಆಳ್ವಾರ್ ಹೇಳಿದ್ದು ಅದ. ಇದು ನಿಜವಾಗ್ಲೂ ಸರಿಯಾಗಿ ಸಮಯದ ಸದುಪಯೋಗ ಆಗುವಂತದ್ದು. ಎಷ್ಟು ಹೊತ್ತು ನಾವು ಇದನ್ನು ಕೇಳ್ತೀವೋ, ಮಹಾಭಾರತವನ್ನೋ ರಾಮಾಯಣವನ್ನೋ ಭಾಗವತವನ್ನೋ ಪ್ರತಿದಿನ ಇದನ್ನು ಕೇಳ್ತಾ ಇರ್ಬೇಕು. ಈ ಸಂಸ್ಕಾರ ಮನಸ್ಸ ಮೇಲೆ ಆಗ್ತಾ ಇದ್ರೆ ಕೆಟ್ಟ ಚಿಂತನೆಗಳು, ಕೆಟ್ಟ ಥಾಟ್ಸ್ಗಳಾಗ್ಲಿ ಎಲ್ಲವೂ ಕೂಡ ಪರಿಹಾರ ಆಗತ್ತೆ. ಇವೆಲ್ಲ ಹೋಗಿ ಒಳ್ಳೆಯ ಚಿಂತನೆ ಬಂದಾಗ ಪ್ರಬಲತರ ಪ್ರಾಚೀನ ಕರ್ಮಗಳು ಕೂಡ ಪರಿಹಾರ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇವೆಲ್ಲ ಆ ಧ್ಯಾನ ಶ್ಲೋಕದಲ್ಲೇ ಬಂತು. ಚತುರ್ವಿಧ ಪುರುಷಾರ್ಥವನ್ನು ಕೊಡುವಂತದ್ದು, ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಪ್ರಬಲತರ ಪ್ರಾಚೀನ ಕರ್ಮಗಳನ್ನ ಪರಿಹಾರ ಮಾಡುವಂತದ್ದು. ಪುರಾಣ ಶ್ರವಣ ಭಕ್ತಿ ಶ್ರದ್ಧೆಯಿಂದ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಂಡು ಅದನ್ನ ನಿಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಅಳವಡಿಸ್ಕೋಬಹುದು, ಇದು ಬಹಳ ಮುಖ್ಯವಾದಂತ ಮಾತು. ಇಲ್ಲಿದ್ರೆ ಸುಮಾನ ಪುರಾಣ ಅಯ್ಯೋ ವೇಣ್ಮ ಅಂತ ಕೇಳ್ಬಿಟ್ಟಿದ್ರು. 50 ವರ್ಷದಿಂದ ಕಾಲಕ್ಷೇಪಕ್ಕೆ ಪೋಯಿಂದೆ. ತಿರುಪಾವ ಯಾವಾಗ ಶುರು ಮಾಡಿದ್ದು ಕೇಳೋದಕ್ಕೆ ಅಂತಂದ್ರೆ ಯಾವಾಗ 45 ವರ್ಷ ಆಯ್ತು ಅಂತ. ಎಲ್ಲ ಮುಗಿಸ್ಕೊಂಡು ಬಂದು ಅಲ್ಲಿ ಕೂತ್ಕೊಂಡು ಒಂದ್ ಸ್ವಲ್ಪ ನಿದ್ದೆ ಹೊಡೆದು ಅವ್ರ ವಾಯ್ಸ್ ಕೊಂಚ ಇದಾಯಿಂತೆ. ಈ ಕಾಮೆಂಟು ಪ್ರಸಾದ ಏನಾಗಿತ್ತು, ಇಷ್ಟಕ್ಕೇನೆ ಸೀಮಿತ ಆದ್ರೆ ಏನೂ ಪ್ರಯೋಜನ ಇಲ್ಲ. ಸೊ ಅದರಿಂದ ಕೇಳೋದು ಸ್ವಲ್ಪ ಕಡಿಮೆ ಆದ್ರೂ ಕೂಡ ಅದನ್ನ ಸ್ವಲ್ಪ ಮಥನ ಮಾಡಿ ನಮ್ಮ ಜೀವನದಲ್ಲಿ ಹೇಗೆ ಈಗಿನ ಕಾಲಕ್ಕೆ ಅಳವಡಿಸ್ಕೋಬಹುದು. ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಅಂತ ಹೇಳದಂತೆ ಪುರಾಣಗಳನ್ನ ಕೇಳಿದ್ರಿಂದ ಏನು ಅಡ್ವಾಂಟೇಜ್ ಅಂತಂದ್ರೆ ಹುಟ್ಟು ಸಾವಿನ ಚಕ್ರ ಬಿಡಿಸೋದಕ್ಕಾಗತ್ತೆ, ನಮ್ಮ ಬಾಳು ಚೊಕ್ಕವಾಗತ್ತೆ, ಅರ್ಥಪೂರ್ಣವಾಗುತ್ತೆ, ನೆಮ್ಮದಿಯ ಜೀವನ ಇಲ್ಲಿ ಮುಗಿಸಿದ ತಕ್ಷಣ ಅನಾಯಾಸವಾದ ಮರಣ, ಕಡೆಗೆ ಮೋಕ್ಷ ಸಾಮ್ರಾಜ್ಯದಲ್ಲಿ ನಿತ್ಯ ಕೈಂಕರ್ಯ. ದೀಸ್ ಆರ್ ದಿ ಅಡ್ವಾಂಟೇಜಸ್. ಅದರಿಂದ ಶ್ರದ್ಧೆಯಿಂದ ಇದನ್ನ ಕೇಳೋಣ. ಕೇಳಿದ್ದನ್ನ ಆದಷ್ಟು ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಅಳವಡಿಸ್ಕೋಣ. ದಟ್ಸ್ ವೆರಿ ಇಂಪಾರ್ಟೆಂಟ್. ಬರೀ ಜ್ಞಾನ ಸಂಪಾದನೆ ಉಪಯೋಗ ಇಲ್ಲ, ಅನುಷ್ಠಾನ ಪರ್ಯಂತವಾದಂತಹ ಜ್ಞಾನ ಇರಬೇಕು ಅಂತ ಹೇಳುವಂತದ್ದೇ ಎಲ್ಲ ನಮ್ಮ ಪೂರ್ವಾಚಾರ್ಯರು ಹೇಳುವಂತದ್ದು. ಎಷ್ಟೆಷ್ಟು ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್, ಭಗವದ್ಗೀತೆನಲ್ಲಿ ಹೇಳಿದಂತ ಮಾತಿದು. ಸ್ವಲ್ಪವಾಗಿ ಅಯ್ಯೋ ಅಷ್ಟು ಮಾಡೋಕ್ಕಾಗಲ್ಲ ನನಗೆ, ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಬನ್ನಿ, ಅದು ಇನ್ನೊಂದ್ ಸ್ವಲ್ಪ ಮಾರ್ಗವನ್ನ ಮಾಡಿಕೊಡುತ್ತೆ. ಸಾಕು, ಈಗ ಮುಂದಕ್ಕೆ ಹೋಗೋಣ. ವ್ರತನಿಷ್ಠರಾದ ಬ್ರಹ್ಮರ್ಷಿಗಳೆಲ್ಲ ತಮ್ಮ ತಮ್ಮ ಕಾರ್ಯಗಳನ್ನ ತಿಳಿಸಿಕೊಂಡು ಸುಖವಾಗಿ ಕುಳಿತಿದ್ದಾಗ ಒಮ್ಮೆ ರೋಮಹರ್ಷಣನ ಮಗನಾದ ಉಗ್ರಶ್ರವ ಎಂಬ ಸೂತ ಪುರಾಣಿಕನು ಅಕಸ್ಮಾತ್ ಆಗಿ ಅಲ್ಲಿಗೆ ಬಂದು ಅಲ್ಲಿ ಮಹರ್ಷಿಗಳೊಡನೆ ಅವರುಗಳನ್ನೆಲ್ಲ ಕಂಡೊಡನೆ ವಿನಯದಿಂದ ನಮಸ್ಕರಿಸಿದ. ಸಹಜವಾಗಿ ಯಾರೇ ಒಬ್ಬರೊಬ್ಬರನ್ನ ನೋಡಿದಾಗ ವೈಷ್ಣವನ್ ದೃಷ್ಟ ಸಾಷ್ಟಾಂಗ ಪ್ರಣಮೇದೆ. ಹಾಗೆ ಅಲ್ಲಿದ್ದ ಋಷಿಗಳೆಲ್ಲ ಆ ಸೂತನಿಂದ ವಿಚಿತ್ರ ಕಥೆಗಳನ್ನು ಕೇಳಬೇಕು ಎಂಬ ಆತುರದಿಂದ ಅವನು ಮುಂದೆ ಬಂದ್ ನಿಂತ್ರು. ಆಗ ಸೂತನು, ಇವನ ಹೆಸರು ಉಗ್ರಶ್ರವ ಅಂತ, ಇವನು ರೋಮಹರ್ಷಣನ ಮಗ. ರೋಮಹರ್ಷಣ ಅಂತಂದ್ರೆ ರಸಭರಿತವಾದ ತನ್ನ ಮಾತಿನಿಂದ ಕೇಳುವವರಿಗೆ ರೋಮಾಂಚನವನ್ನು ಹುಟ್ಟಿಸುವಂತಹದ್ದು. ಅಯ್ಯೋ ಕಥೆ ಕೇಳ್ತಾ ಇದ್ರೆ ಗೂಸ್ ಬಾಂಬ್ಸ್ ಅಂತಾರೆ, ರೋಮಾಂಚನವಾಯ್ತು, ಕೈ ಕೂದಲೆಲ್ಲ ನಿಮಿರಿ ನಿಂತಿತು ಮೈ ಮೇಲೆ ಇರುವಂತಹದ್ದೆಲ್ಲ ಅಂತ. ಅಷ್ಟರ ಮಟ್ಟಿಗೆ ಆ ತಲ್ಲೀನತೆ ಬರಬೇಕು. ಅದನ್ನೇನೆ ಗೋದಾದೇವಿ 3ನೇ ಶ್ಲೋಕ ಗೋದಾಸ್ತಿನಲ್ಲಿ
ತ್ವತ್ಪ್ರೇಯಸ ಶ್ರವಣಯೋರ್ ಅಮೃತಾಯಮಾನಾಂ ತುಲ್ಯಾಂ ತ್ವದೀಯ ಮಣಿ ನೂಪುರ ಶಿಂಜಿತಾನಾಂ ಗೋದೇ ತ್ವಮೇವ ಜನನಿ ತ್ವದಭಿಷ್ಟವಾರ್ಹಾಂ ವಾಚಂ ಪ್ರಸನ್ನ ಮಧುರ ಆಂ ಮಮ ಸಂವಿಧೇಯ. ನಿನ್ನ ಕಾಲಿನ ಗೆಜ್ಜೆ ಕೇಳುವುದಕ್ಕೆ ಎಷ್ಟು ಇಂಪಾಗಿರುತ್ತೋ ಹಾಗೆ ನಾನು ಹೇಳುವಂತದ್ದು ಮಧುರವಾಗಿರ್ಲಿ, ಇದಾಗಿರ್ಲಿ, ಯಥಾರ್ಥ ಜ್ಞಾನದಿಂದಿರ್ಲಿ. ಏನನ್ನು ಹೇಳಕ್ ಹೋಗ್ತಾ ಇದ್ದೀನಿ, ನಾನು ದಾರಿ ತಪ್ಪಿಸಬಾರ್ದು, ಬಹಳ ರೆಸ್ಪಾನ್ಸಿಬಲ್ ಕೆಲಸ ಇದೆ. ಅದು ಮಧುರವಾಗಿ ಇಂಪಾಗಿ ಕಿವಿಗೆ ಇರಲಿ, ಮತ್ತೆ ಒಳ್ಳೆಯದನ್ನ ತಿಳಿಸ್ಲಿ. ತಪ್ಪು ತಪ್ಪು ಅರ್ಥಗಳು ಅವ್ಯಾಖ್ಯಾನ ಆಗಬಾರದು. ಇದಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ, ಇದನ್ನ ನಡೆಸಿ ಮಾಡುವಂತದ್ದು. ಹಾಗೆ ಈ ರೋಮಹರ್ಷಣ ಅನ್ನೋ ಅದಕ್ಕೇನೆ ಬಹಳ ಹೆಸರು. ಬಹಳ ಚೆನ್ನಾಗಿ ಕಥಾ ಇವುಗಳನ್ನ ತಿಳಿಸ್ತಾ ಇದ್ದವನು. ಅವನ ಮಗ ಉಗ್ರಶ್ರವ. ಅವನು ಸೂತಕುಲ ಅಂದ್ರೆ ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯ ಬೀಜಕ್ಕೆ ಹುಟ್ಟಿದ ಸಂತಾನ ಎಂದು ಯಾಜ್ಞವಲ್ಕ್ಯ ಸ್ಮೃತಿ. ಇದು ವರ್ಣ ಸಂಕರಗಳು ಇವೆಲ್ಲ ಆಗುವಂತಹದ್ದು. ಸೂತಕುಲ ಅಂದ್ರೆ ಈ ಕುದುರೆ ಇವುಗಳನ್ನ ಓಡಿಸ್ತಾರಲ್ಲ, ರಥ ಇದುಗಳನ್ನ, ರಥಕಾರನ್ ಅಂತ ವೇದದಲ್ಲೂ ಕೂಡ ಅದು ಬರುತ್ತೆ. ಕಾಂಬಿನೇಷನ್ ಆಫ್ ಇದು ಅಂದ್ರೆ ಅವರವರ ಇದನ್ನ ಬಿಟ್ಟು ಬೇರೆ ಇದನ್ನ ಮದುವೆ ಮಾಡ್ಕೊಂಡಾಗ ಬೇರೆಯ ಇದ್ರಲ್ಲಿ ಮಾಡಿದ್ರು. ಹಾಗೆ ಬ್ರಾಹ್ಮಣ ಸ್ತ್ರೀ ಕ್ಷತ್ರಿಯನಾದ ಪುರುಷ ಅವರಿಗೆ ಹುಟ್ಟಿದವನಿಗೆ ಸೂತ ಅಂತ ಹೆಸರು. ಆದರೆ ವಾಯುಪುರಾಣದಲ್ಲಿ ಪೃಥ್ವಿ ಚಕ್ರವರ್ತಿ ಯಾಗ ಮಾಡುವಾಗ ಇಂದ್ರನಿಗಾಗಿ ಕೊಟ್ಟ ಹವಿಸ್ಸನ್ನ ಬೃಹಸ್ಪತಿಗಾಗಿ ಕೊಟ್ಟ ಹವಿಸ್ಸು ಸೇರಿ ಹೋಮ ಮಾಡಿಲ್ಪಟ್ಟದ್ದರಿಂದ ಸೂತ ಕುಲ ಉಂಟಾಯಿತು ಅಂತ ಹೇಳಿದೆ ಅಂದ್ರು. ಹಿಂದೆನೆ ನಾವು ಮಾತಾಡ್ತಾ ಇದ್ದಾಗ ಹೇಳಿದ್ವಿ, ಈಗ ಯಾವ ದೇವತೆಗೆ ಯಾವ ಹವಿಸನ್ ಕೊಡ್ತೀರೋ, ಓಂ ಅಗ್ನಯೇ ಸ್ವಾಹ, ಅಗ್ನಯ ಇದನ್ನ ಮಮ, ಅಗ್ನಿ ಇದು ನಿನಗೆ, ನಾ ಮಮ ಇದು ನನಗ್ ಸೇರಿದ್ದಲ್ಲ ಅಂತ. ಅದ್ರ ಬದಲು ಅಗ್ನೇಯ ಸ್ವಾಹ ಅಂತ ಹೇಳಿ ಇಂದ್ರಾಯ ಇದನ್ನ ಮಮ ಅಂದ್ರೆ ಇಬ್ರು ತಗೊಳ್ಳಲ್ಲ ಅಂದೆ ನಾನು. ಇವ್ರು ಹೇಳ್ತಾರೆ ವಾಯು ಪುರಾಣದಲ್ಲಿ ಬಂದಿದೆ, ಇಂದ್ರನಿಗೆ ಕೊಟ್ಟ ಹವಿಸ್ಸು ಬೃಹಸ್ಪತಿಗೆ ಕೊಟ್ಟಂತ ಹವಿಸ್ಸು ಎರಡನ್ನು ಸೇರಿಸಿ ಅಂತ, ಎರಡೆರಡು ದೇವತೆಗೆ. ಅದರಿಂದ ಉಂಟಾದಿದ್ದು ಸೂತಕುಲ ಅಂತ ಹೇಳಿದ್ರು. ಹೇಗೆ ಇರ್ಲಿ, ಆ ಸೂತ ಇವನು ಸೂತ ಪೌರಾಣಿಕ, ಪುರಾಣವನ್ನು ಹೇಳೋನು ಪೌರಾಣಿಕ, ಪುರಾಣಿಕ್ ಅಂತ ಅಂದ್ಬಿಟ್ಟು ಅವರ ಹೆಸರಿಟ್ಕೊಳ್ಳೋದು ಕೇಳಿದ್ದೀರಿ ನೀವು. ಈಗ ನಾವು ಅಯ್ಯಂಗಾರ್, ಅಂಕೋಲೇಕರ್, ಧಾರವಾಡ್ಕರ್ ಅಂದ್ರೆ ಧಾರವಾಡದವನು, ಅಂಕೋಲೇಕರ್ ಅಂದ್ರೆ ಅಂಕೋಲೆನವನು. ಹಾಗೆ ಪುರಾಣಿಕ ಅಂದ್ರೆ ಪುರಾಣದ ಕಥೆಗಳನ್ನು ಹೇಳುವಂತವ್ರು ಅವರ ಹಿನ್ನೆಲೆಯಲ್ಲಿ. ಆಗಾಗ್ಲೇ ದೇವಾಲಯದಲ್ಲೋ ಎಲ್ಲಿ ಎಲ್ಲರೂ ಸೇರ್ತಾರೆ ಅಂತ ಕಡೆಗಳಲ್ಲಿ ಕೂತ್ಕೊಂಡು ಇದೇನೆ ರಾಮಾಯಣ ಮಹಾಭಾರತ ಇವುಗಳನ್ನ ಬಹಳ ಸುಂದರವಾಗಿ ಹೇಳ್ತಾ ಇದ್ರು. ಹಾಗೆ ಇವನು ಸೂತ ಪುರಾಣಿಕ, ಇವನ ಹೆಸರು ಉಗ್ರಶ್ರವ. ಸೊ ಅಲ್ಲಿಂದ ಮುಂದಕ್ಕೆ ಹೋಗೋಣ. ಆ ಋಷಿಗಳೆಲ್ಲ ಕೈ ಮುಗಿದ ನಮಸ್ಕರಿ, ಮಹಾತ್ಮರೇ ನಿಮ್ಮ ತಪಸ್ಸುಗಳೆಲ್ಲ ನಿರ್ವಿಘ್ನವಾಗಿ ನೆರವೇರ್ತಾ ಇದೆಯಷ್ಟೇ, ಎಲ್ಲ ಸೌಖ್ಯವಾ, ಮನೆಯಲ್ಲೆಲ್ಲ ಚೆನ್ನಾಗಿದ್ದೀರಾ, ಯೋಗಕ್ಷೇಮ ವಿಚಾರಿಸೋದು. ಹಾಗೆ ತಪಸ್ಸು ಇದುಗಳೆಲ್ಲ ಸಾಂಗವಾಗಿ ಆಗ್ತಾ ಇದೆಯಾ, ಏನು ಅಡ್ಡಿ ಇಲ್ವಾ ಎಂದು ಕುಶಲ ಪ್ರಶ್ನೆ ಮಾಡಿದ ಸೂತ ಪುರಾಣಿಕ ಉಗ್ರಶ್ರವ. ಋಷಿಗಳು ಅವನನ್ನ ಯಥೋಚಿತವಾಗಿ ಸತ್ಕರಿಸಿದ್ರು ಪರಸ್ಪರ. ಆಮೇಲೆ ಅಲ್ಲಿದ್ದ ಮಹರ್ಷಿಗಳೆಲ್ಲರೂ ತಮ್ಮ ತಮ್ಮ ಆಸನದಲ್ಲಿ ಸುಖವಾಗಿ ಕುಳಿತ ಮೇಲೆ ಸುಖಾಸೀನ, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಯಾಕೆಂದ್ರೆ ನಿಮ್ ಕಾನ್ಸಂಟ್ರೇಷನ್ ಎರಡು ಕಿವಿಯು ಚೆನ್ನಾಗಿ ಕೇಳಿಸ್ಕೋಬೇಕು. ಇದೇನೋ ಮಂಡಿ ಮಡ್ಸ್ಕೊಂಡು ಕೆಳಗಡೆ ಕೂತ್ಕೊಳ್ತೀನಿ, ನಿಂತು ಕೂತ್ಕೊಳ್ಳೋದು, ಮಂಡಿ ನೋವು, ಆ ನೋವು ಕಡೆಗೆ ಗಮನ ಇದ್ರೆ ಏನ್ ಹೇಳ್ತಾ ಇದ್ದಾರೆ ಅದು ಹೋಯ್ತು. ಈಗ ಒಂದ್ಸಲಿ ಹೇಳಿದ್ ಮತ್ತೆ ಹೇಳಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಮಹಾಭಾರತ ತೊಡೆದಿದೆ. ಸೊ ಮುಂದಕ್ಕೆ ಹೋಗೋಣ. ಅದರಿಂದ ಕಾನ್ಸಂಟ್ರೇಷನ್ಗೆ ಸುಖಾಸೀನ. ರಾಮಾನುಜರು ಹೇಳ್ತಾರೆ, ಪದ್ಮಾಸನಂ ಸ್ವಸ್ತಿಕಾಸನಂ ವಾ ಅವಲಂಬ್ಯ. ಸ್ವಸ್ತಿಕಾಸನ ಕಾಲನ್ನ ಸ್ಕ್ವಾಟಿಂಗ್ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳೋದು, ಪದ್ಮಾಸನದಲ್ಲಿ ಕೂತ್ಕೊಳ್ಳೋದು. ಪದ್ಮಾಸನ ಕೂತ್ಕೊಂಡ್ರೆ ಸರಿಯಾದಂತ ಇದು ಅಂತ. ಅದಾಗದೆ ಏನಾದ್ರು ನೋವು ಇಟ್ಟಿದ್ರೆ ನಿಮಗೆ ಯಾವ್ದು ಕಂಫರ್ಟಬಲ್ ಆಸನದಲ್ಲಿ ಕೂತ್ಕೊಳ್ಳಿ, ಬಟ್ ಕಾನ್ಸಂಟ್ರೇಷನ್ ಈ ಕಡೆಗೆ ಇರ್ಲಿ ಅಂತ. ಯಥೋಚಿತವಾಗಿ ಅವರೆಲ್ಲ ಸುಖವಾಗಿ ಕೂತ್ಕೊಂಡ ಮೇಲೆ ಸೂತ ಪೌರಾಣಿಕನು ಕೂಡ ಅವರು ತನಗೆ ತೋರಿಸಿದ ಒಂದು ಆಸನದಲ್ಲಿ ವಿನಮ್ರನಾಗಿ ಕುಳಿತುಕೊಂಡ. ಹೀಗೆ ಸೂತ ಪೌರಾಣಿಕನು ಸುಖೋಪವಿಷ್ಟನಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಹೊಂದಿದ ಮೇಲೆ ಆ ಮಹರ್ಷಿಗಳಲ್ಲಿ ಒಬ್ಬನು ಆತನು ಮುಂದೆ ಹೇಳಬೇಕಾದ ಕಥೆಗಳಿಗೆ ಪ್ರಸ್ತಾವನೆ, ಇಂಟ್ರೊಡಕ್ಷನ್ ಆಗಿ ಅವನನ್ನು ಕುರಿತು ಹೀಗೆಂದು ಪ್ರಶ್ನೆ ಮಾಡಿದ. ಓ ಸೂತಕುಮಾರ, ಈಗ ನೀನು ಎಲ್ಲಿಂದ ಬರ್ತಾ ಇದೀಯಾ? ಇದುವರೆಗೆ ನೀನು ವಾಸ ಮಾಡಿದ್ದ ಸ್ಥಳ ಯಾವುದು ಎಂದ. ಆಗ ಪ್ರಶಸ್ತ ವಾಕುಳ್ಳಂತಹ ಸೌತ ಪೌರಾಣಿಕನು ಆ ಮಹರ್ಷಿಯ ಪ್ರಶ್ನೆಗೆ ಉತ್ತರವನ್ನು ಹೇಳುವ ನೆವದಿಂದ ಅನೇಕ ಮಹರ್ಷಿಗಳು ಮತ್ತು ಅನೇಕ ರಾಜರ ಚರಿತ್ರೆಗಳನ್ನೆಲ್ಲ ತಿಳಿಸೋದಕ್ಕಾಗಿ ಆ ಸದಸ್ಸಿನಲ್ಲಿ ನೆರೆದಿದ್ದ ಶುದ್ಧ ಮನಸ್ಕರಾದಂತಹ ಋಷಿಗಳನ್ನು ಕುರಿತು ಹೀಗೆ ಅಂತೂ ಹೇಳ್ತಾ ಇದ್ದಾನೆ, ಉತ್ತರ ಹೇಳ್ತಾ ಇದ್ದಾನೆ ಋಷಿಗಳ ಪ್ರಶ್ನೆಗೆ. ಹೇ ಮಹರ್ಷಿಗಳಿರ, ಪರೀಕ್ಷಿತ್ ರಾಜನ ಮಗನಾಗಿ ಮಹಾತ್ಮನಾಗಿ ರಾಜರ್ಷಿ ಅಂತ ಅನಿಸ್ಕೊಂಡಂತಹ ಜನಮೇಜಯನ ಸರ್ಪಯಾಗವನ್ನು ಮಾಡಿದಾಗ ವೈಶಂಪಾಯನ ಮಹರ್ಷಿಯು ವೇದವ್ಯಾಸ ಪ್ರೋಕ್ತಗಳಾದ ಆ ಅತಿ ವಿಚಿತ್ರ ಕಥೆಗಳನ್ನ ಆ ರಾಜನಿಗೆ ವಿವರಿಸಿದ. ಅವೆಲ್ಲವೂ ಶ್ರೀ ಮಹಾಭಾರತಕ್ಕೆ ಸಂಬಂಧಿಸಿದಂತಹ ಪುಣ್ಯ ಕಥೆಗಳು.
ನಾನು ಆ ಯಾಗ ಕಾಲದಲ್ಲಿ ಅಲ್ಲಿ ಹೋಗಿದ್ದೆ, ಆ ಕಥೆಗಳನ್ನೆಲ್ಲ ಕೇಳಿದ್ದೆ. ಆಮೇಲೆ ನಾನು ಅನೇಕ ಕ್ಷೇತ್ರಗಳನ್ನ ತೀರ್ಥಗಳನ್ನ ಯಾತ್ರೆ ಮಾಡಿಕೊಂಡು ಪರಮ ಪವಿತ್ರವಾಗಿಯೂ ಅನೇಕ ಬ್ರಾಹ್ಮಣಿನಿಂದ ಸೇವಿತವಾಗಿರುವಂತಹ ಸಮಂತ ಪಂಚಕ ಅನ್ನೋ ಕ್ಷೇತ್ರಕ್ಕೆ ಹೋದೆ. ಈ ಸಮಂತ ಪಂಚಕ ಅಂತಂದ್ರೆ ಪರಶುರಾಮನು ಕ್ಷತ್ರಿಯರ ರಕ್ತ ಪ್ರವಾಹದಿಂದ ಮಾಡಿದ 5 ಮಡುಗಳನ್ನ ಒಳಗೊಂಡಂತ ಒಂದು ಪ್ರದೇಶ ಅಂತ ಅರ್ಥ. ಸಮಂತ ಪಂಚಕ. ಇವನು ಪರಶುರಾಮ 21 ಬಾರಿ ಈರೇಳು 7x3 ಆಳ್ವಾರು ಕೊಂಡಾಡ್ತಾರೆ. 21 ಟೈಮ್ಸ್ ಅವರು ಪ್ರದಕ್ಷಿಣೆ ಮಾಡಿ ಎಲ್ಲೆಲ್ಲಿ ದುಷ್ಟ ಇವರಿದ್ರು ಅವರನ್ನೆಲ್ಲ ಸಂಹಾರ ಮಾಡಿದ್ರು. ಕ್ಷತ್ರಿಯರ ಸಂಹಾರ ಪರಶುರಾಮ ಅದನ್ನ ಮಾಡಿದ್ದು. ಯಾಕೆ? ಅವನ ತಂದೆ ಹೋಗಿದ್ದು. ಕಥೆ ಎಲ್ಲ ಇಲ್ಲ, ಮುಂದೆ ಬರುತ್ತೆ, ಅವಾಗ ನೋಡೋಣ. ಅವರೆಲ್ಲರನ್ನ ಕೊಂದಂತಹ ರಕ್ತದಿಂದ ಒಂದು ದೊಡ್ಡ ಇದನ್ನೇ ಮಾಡಿದ, ಒಂದು ಸರೋವರದ ತರ, ಆ ಶಮಂತ ಪಂಚಕ ಅಂತ. ಅಲ್ಲಿಗೆ ಹೋದ್ನಂತಿವ್ರು. ಅದ್ ಮೊದಲು ಕೌರವ ಪಾಂಡವರಿಗೂ ಅವರ ಪಕ್ಷಕ್ಕೆ ಸೇರಿದಂತಹ ಅನೇಕ ರಾಜರಿಗೂ ದೊಡ್ಡ ಯುದ್ಧ ನಡೆದ ಸ್ಥಳ ಅದು ಸಮಂತ ಪಂಚಕ. ಕುರುಕ್ಷೇತ್ರ ಇದೆಯಲ್ಲ, ಅದ್ರ ಹತ್ರ ಬರುವಂತಹದ್ದು. ನಾನು ಅಲ್ಲಿಂದ ಈಗಲೇ ಹೊರಟು ತಮ್ಮ ದರ್ಶನಾರ್ಥವಾಗಿ ಇಲ್ಲಿಗೆ ಬಂದೆ. ಸೊ ಅಲ್ಲಿಂದ ನೇರವಾಗಿ ಬಂದಿದ್ದಾರೆ ಸೂತ ಪುರಾಣಿಕರು. ಹೇ ಮಹಾತ್ಮರೇ, ಆಯುಷ್ಮಂತರಾದ ನೀವೆಲ್ಲರೂ ಉತ್ತಮವಾದ ಬ್ರಾಹ್ಮ ಕುಲದಲ್ಲಿ ಹುಟ್ಟಿದವರು, ನನಗೆ ಪರಮ ಪ್ರಿಯರು. ಸೂರ್ಯ ಅಗ್ನಿಗಳಂತೆ ಮಹಾ ತೇಜಸ್ಸುಳ್ಳ ನೀವೆಲ್ಲರೂ ಈ ಯಜ್ಞದಲ್ಲಿ ಸೇರಿರುವುದನ್ನು ಕೇಳಿಯೇ ನಾನು ಇಲ್ಲಿಗೆ ಬಂದೆ. ನೀವೆಲ್ಲರೂ ಸ್ನಾನ ಮಾಡಿ ಅಗ್ನಿಹೋತ್ರ ಜಪಾಧಿಕಾರಿಗಳೆಲ್ಲವನ್ನು ತೀರಿಸಿಕೊಂಡು ಈಗ ಸುಖವಾಗಿ ಕುಳಿತಿರುವ ಕಾಲ ಅಲ್ವೇ? ಹೇ ಬ್ರಾಹ್ಮಣೋತ್ತಮರೇ, ಈಗ ನಾನು ನಿಮ್ಮ ಮುಂದೆ ಯಾವ ಕಥೆಯನ್ನು ಉಪಕ್ರಮಿಸಲಿ? ಯಾವುದನ್ನು ಹೇಳಲಿ? ಧರ್ಮಾರ್ಥಗಳನ್ನ ಪ್ರತಿಪಾದಿಸತಕ್ಕಂತಹ ಪುರಾಣ ಸಂಹಿತೆಗಳನ್ನು ಹೇಳಲೆ, ಅಥವಾ ಅನೇಕ ರಾಜೇಂದ್ರರ ಚರಿತ್ರ ರೂಪವಾದ ಇತಿಹಾಸವನ್ನ ಹೇಳಲೆ, ಇಲ್ಲವೇ ಮಹಾತ್ಮರಾದ ಋಷಿಗಳ ಚರಿತ್ರೆಗಳನ್ನು ವಿವರಿಸಲೆ? ಈ ವಿಚಾರವನ್ನ ತಾವೇ ಆಜ್ಞಾಪಿಸಬೇಕು. ಯಾವ ಕಥೆ ಹೇಳ್ಬೇಕು ಅಂದ್ರೆ ಅದನ್ನ ಹೇಳ್ತೀನಿ ಅಂದ್ರು. ಅದಕ್ಕೆ ಆ ಮಹರ್ಷಿಗಳು, ಓ ಸೂತ ಮಹಾತ್ಮ, ವೇದವ್ಯಾಸ ಮಹರ್ಷಿಯಿಂದ ರಚಿತವಾದ ಮಹಾಭಾರತ ಎಂಬ ಇತಿಹಾಸ ಉಂಟಲ್ವೇ? ಇದು ಬರೀ ಪುರಾಣ ಅಲ್ಲ, ಅಷ್ಟಾದಶ ಪುರಾಣಗಳಿದಾದ್ರೂ ಕೂಡ ಇತಿಹಾಸ ಅಂತ ಕೂಡ. ಯಾಕೆಂದ್ರೆ ಬರೀ ಸುಮ್ನೆ ಕಥೆ ಅಲ್ಲ, ನಡೆದಂತದ್ದು. ಇತಿ ಹಿ ಆಸಂ, ಹೀಗೆ ಇದು ನಡೆಯಿತು ಅಂತ ಅದರ ಅರ್ಥ. ಸಂಸ್ಕೃತದಲ್ಲಿ ಇತಿ ಹಿ ಆಸಂ, ಇತಿಹಾಸಂ ಅಂತ ಬರುವಂತಹದ್ದು. ನಡೆದಂತಹ ವೃತ್ತಾಂತಗಳು. ಸುಮ್ನೆ ಇದು ಯಾವ್ದೋ ಕನ್ನಡದ ಕಾದಂಬರಿ ಬರ್ತಾರಲ್ಲ, ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು, ಅದರಿಂದ ಕಾದಂಬರಿ ಅಂತಂದ್ರೆ ಅವ್ರದ್ದು ಓದಿದ್ರೆ ಏನು ಪುಸ್ತಕ ಕೆಳಗಿಡೋಕೆ ಅನ್ಸೋಲ್ಲ, ಜನರ ಮನೋರಂಜನೆಗೆ ಮಾಡಿದ್ದಲ್ಲ. ಇಲ್ಲ ನಿಮಗೆ ಇದ್ರಲ್ಲಿ ಹೇಳ್ಬೇಕು ಅಂದ್ರೆ ಇಂಗ್ಲಿಷ್ ಹ್ಯಾರಿ ಪಾಟರ್ ಒಂದಷ್ಟು ಪುಸ್ತಕಗಳು ಬರೆದ, ಎಷ್ಟು ಮಟ್ಟಿಗೆ ಒಬ್ಬರನ್ನ ಅದು ಸೂರೆಗೊಳ್ಳುತ್ತೆ ಅಂದ್ರೆ ಅವ್ರು ಓದ್ತಾ ಇದ್ರೆ ಎಲ್ಲಿದ್ದಾರೆ ಅನ್ನೋದೇ ಮರೆತು ಬಿಡುತ್ತೆ. 10-12 ಗಂಟೆ ಕಾಲ ದೀರ್ಘವಾಗಿ ಓದಿದ್ದು. ನಾನು ಕೂಡ ಅದನ್ನ ಓದಿದ್ದೆ ಒಂದ್ ದಿವಸ 14 ಗಂಟೆ ಉಡುಪಿನಲ್ಲಿ ಮೆಡಿಕಲ್ ಇದ್ರಲ್ಲಿ ಮಾಡ್ಬೇಕಾದ್ರೆ ಏನೋ ಒಂದು ಸ್ಟ್ರೈಕ್ ಆಗ್ಬಿಟ್ಟು ಹೋಟೆಲ್ ನಲ್ಲಿ ಕೂತಿರ್ಬೇಕಷ್ಟೇ. ಬಂಧನ ಎಲ್ಲಾ ಕಡೆ ಎಲ್ಲ ಮುಚ್ಚಿಬಿಟ್ಟಿತ್ತು. ಬೆಳಗ್ಗೆ ಶುರು ಮಾಡಿದ್ದಕ್ಕೆ ಕಂಟಿನ್ಯೂಸ್ ಓದ್ತಾ ಕೂತಿತ್ತು. ಆ ಹೋಟೆಲ್ ರೂಮ್ ಹುಡುಗನಿಗೆ ಹೇಳ್ದೆ, ಎಲ್ಲಾರು ಹೋಗಿ ಒಂದ್ ಬಿಸ್ಕೆಟ್ ಬಾಳೆಹಣ್ಣು ತಗೊಂಬಾರೋ ಅಂತ. ಅದ್ ತಿಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡು ಓದಿದ್ದೆ ಹ್ಯಾರಿ ಪಾಟರ್ ಫುಲ್ಲು. ಐನ್ ರ್ಯಾಂಡ್ ಇನ್ನೊಂದು ಆವಾಗ ಓದ್ತಾ ಇದ್ದಿದ್ದು. ಅಂತೂ ಜನರನ್ನ ಅದರಲ್ಲಿ ತಲ್ಲೀನತೆಯಲ್ಲಿ ಕೂರಿಸ್ಕೊಂಡು ಹೋಗುವಂತ ಈ ಕಥೆಗಳು. ಆದ್ರೆ ಈ ಇತಿಹಾಸ ಇದು ಎಲ್ಲ ಕೇಳಕ್ ಬಂದೆ ಅಂದ್ರೆ ಸಾಮಾನ್ಯವಾದ ಕಾದಂಬರಿಗೂ ಇತಿಹಾಸಕ್ಕೂ ಏನು ವ್ಯತ್ಯಾಸ ಅನ್ನೋದಕ್ಕೆ ಇಟ್ಟೆಲ್ಲ ಹೇಳಿ. ಮಹಾಭಾರತ ಎಂಬ ಇತಿಹಾಸ ಉಂಟಲ್ವೇ, ಅದು ಪುರಾತನವಾಗಿ ದೇವತೆಗಳಿಂದಲೂ ಬ್ರಹ್ಮರ್ಷಿಗಳಿಂದಲೂ ಆಧರಿಸಲ್ಪಟ್ಟದ್ದು. ಮತ್ತು ಅದು ವಿಚಿತ್ರ ಪದ ಸಂದರ್ಭಗಳಿಂದ, ಪರ್ವಗಳೆಂಬ ವಿಭಾಗಗಳಿಂದಲೂ, ಸೂಕ್ಷ್ಮವಾದ ಅರ್ಥಗಳಿಂದಲೂ, ನ್ಯಾಯ ನೀತಿಗಳಿಂದಲೂ ಕೂಡಿ ಉಪಾಖ್ಯಾನಗಳಲ್ಲಿ ರತ್ನಪ್ರಾಯ ಎನಿಸಿದೆ. ಅದರ ವಾಕ್ಯಗಳು ಸುಸಂಸ್ಕೃತಗಳಾಗಿ ವಿಷಯಗಳೆಲ್ಲ ಗ್ರಂಥ ರೂಪದಲ್ಲಿದೆ. ಮತ್ತು ಅದು ವೇದಾರ್ಥಗಳಿಂದಲೂ ಅನೇಕ ಶಾಸ್ತ್ರಾರ್ಥಗಳಿಂದಲೂ ಗರ್ಭಿತವಾಗಿದೆ. ಅದರಲ್ಲಿ ಚತುರ್ವೇದಗಳು ಪ್ರತಿಪಾದಿಸಲ್ಪಡುತ್ತೆ. ಮಹಾಭಾರತದಲ್ಲಿ ಜನಮೇಜಯನು ಸರ್ಪಯಾಗವನ್ನು ನಡೆಸಿದಾಗ ವೈಶಂಪಾಯನ ಮುನಿಯು ವ್ಯಾಸ ಆಜ್ಞೆಯಿಂದ ಅದನ್ನ ಯಥಾವಸ್ಥಿತವಾಗಿ ಇದ್ದದ್ದು ಇದ್ದಂತೆ ತಿಳಿಸುವಂತದ್ದು. ಆ ರೀತಿ ತಿಳಿಸಿದ್ದಾನೆ. ಹೀಗೆ ಅದ್ಭುತ ಕವಿಯಾದಂತಹ ವ್ಯಾಸ ಮುನಿಯಿಂದ ರಚಿತವಾಗಿ ಪರಮ ಪಾವನವಾಗಿ ಪಾಪ ಭಯ ನಿವಾರಕವಾದಂತಹ ಆ ಮಹಾಭಾರತ ಸಂಹಿತೆಯನ್ನ ನಿನ್ನಿಂದ ನಾವು ಕೇಳಬೇಕು ಅಂತ ಇದ್ದೇವೆ ಅಂದ್ರು ಸೇರಿದಂತಹ ಋಷಿಗಳು. ಸೂತ ಪುರಾಣಿಕ ಹೇಳ್ತಾ ಇದ್ದಾನೆ. ಆಗ ಸೂತನು, ಓ ಮಹರ್ಷಿಗಳಿರ, ಮೊದಲು ಆದಿಪುರುಷನಾದ ಭಗವಂತನಿಗೆ ನಾನು ನಮಸ್ಕರಿಸ್ತೇನೆ. ಆ ಭಗವಂತನ ಅನೇಕ ಯಾಗಾರಾಧ್ಯನು. ಭಾಗವತದಲ್ಲೂ ಅಷ್ಟೇ. ಈಗ ಶುಕ ಮಹರ್ಷಿ ಅವರನ್ನ ಕೇಳಿ ಕಥೆಯನ್ನ ಅವ್ರು ಹೇಳ್ಬೇಕಾದ್ರೆ
ಮೊದಲು ಭಗವಂತನನ್ನ ಧ್ಯಾನಿಸಿ ಆಮೇಲೆ ಶುರು ಮಾಡ್ತಾರೆ. ಹಾಗೆ ಸೂತ ಪುರಾಣಿಕನು ಭಗವಂತನಿಗೆ ನಮಸ್ಕರಿಸಿ ಆಮೇಲೆ ಶುರು ಮಾಡ. ಆ ಭಗವಂತ ಅನೇಕ ಯಾಗಗಳಿಂದ ಆರಾಧಿಸಲ್ಪಡುವಂತವನು, ಅನೇಕ ಯಾಗಾರಾಧ್ಯ, ಅನೇಕರಿಂದ ಸ್ತುತಿಸಲ್ಪಡತಕ್ಕವನು, ಸರ್ವೇಶ್ವರನು, ಸರ್ವಸ್ವರೂಪನು, ಅದ್ವಿತೀಯ ನೆನೆಸಿಕೊಂಡುವ ನಾಶರಹಿತವಾದ ಬ್ರಹ್ಮವೇ ಅವನು, ಏಕಾಕ್ಷರವುಳ್ಳಂತಹ ಪ್ರಣವ ಸ್ವರೂಪ. ನೋಡಿ, ಕಥೆ ಹೇಳೋದ್ರ ಜೊತೆಗೆ ಭಗವಂತನ ಸ್ವರೂಪವನ್ನು ತಿಳಿಸ್ತಾ ಇದ್ದಾನೆ. ಭಗವಂತ ಪರತತ್ವ, ಅವನು ಅಂದ್ರೆ ಯಾರು ಅನ್ನೋದ್ರ ಬಗ್ಗೆನೂ ಬರುವಂತದ್ದು. ಅವನು ರಾಮಕೃಷ್ಣಾದಿ ಅವತಾರಗಳಿಂದ ವ್ಯಕ್ತನು, ಜ್ಞಾನ ಆನಂದಾದಿ ರೂಪಗಳಿಂದ ಅವ್ಯಕ್ತನು ಆಗಿದ್ದಾನೆ. ಷಾಡ್ಗುಣ್ಯ ಪರಿಪೂರ್ಣ ಭಗವಂತ, ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ತೇಜಸ್ಸು ಇವೆಲ್ಲ ಅವನು ಹೇಳುವಂತದ್ದು. ಸೊ ವ್ಯಕ್ತವಾಗಿ ಕಾಣುವಂತೆ ಇದ್ದಿದ್ದು ರಾಮಕೃಷ್ಣಾದಿ ಅವತಾರಗಳು. ಪರಬ್ರಹ್ಮದ ಸ್ವರೂಪ ಅವನು ಷಾಡ್ಗುಣ್ಯ ಪರಿಪೂರ್ಣ. ಸದ್ರೂಪವಾದ ಪ್ರಪಂಚವೇ ಸತ್ ಅಸತ್ತು, ಆ ರೂಪವಾಗಿ ಪ್ರಪಂಚವೇ ತಾನು ಆಗಿದ್ರು ಕೂಡ ಅವೆರಡಕ್ಕಿಂತಲೂ ಬೇರೆಯಾದವನು. ಈಗ ನಿನ್ನೆ ಮೊನ್ನೆ ತಾನೇ ಇದನ್ನ ಹೇಳಿದೆ. ಸಕಲೇತರ ವಿಲಕ್ಷಣ, ಪ್ರಪಂಚವು ತಾನೇ ಆಗ್ಬಿಟ್ಟ, ಚೇತನವೂ ಅವನೇ, ಅಚೇತನವೂ ಅವನೇ. ಈ ಹ್ಯಾಸ್ ಟೇಕನ್ ದಟ್ ಫಾರಂ. ಅದಕ್ಕೇನೆ ಆ ಮಣ್ಣಿನ ಇದನ್ನ ಮಡಿಕೆ ವೃತ್ತಾಂತವನ್ನ ಹೇಳಿದ್ದು. ಅವನೇ ಆದ ಅಂತಾನೆ ಇದೆ, ಆದ್ರೆ ಅದಕ್ಕಿಂತ ಹೊರತಾಗಿಯೂ ಇರಬಲ್ಲ, ಇದು ಅವನಿಗೆ ಮಾತ್ರ ಸಾಧ್ಯ. ಸಮಸ್ತ ಪ್ರಪಂಚವು ತಾನೇ ಆಗಿದ್ರು ಕೂಡ ಅವೆರಡಕ್ಕಿಂತಲೂ ಬೇರೆಯಾದವನು. ಯಾವುದಕ್ಕಿಂತ? ಚೇತನಕ್ಕೂ ಅಚೇತನಕ್ಕಿಂತ ಬೇರೆಯಾಗ್ಯವನು. ಉಚ್ಚ ನೀಚಗಳಾದ ಪ್ರಪಂಚಕ್ಕೆಲ್ಲ ಆತನೇ ಸೃಷ್ಟಿಕರ್ತ, ಪುರಾಣ ಪುರುಷ, ಪರಾವರನು, ಅವ್ಯಯನು, ಮಂಗಳಪ್ರದನು, ಮಂಗಳ ಸ್ವರೂಪನು, ಸರ್ವಲೋಕ ವ್ಯಾಪಿಯಾದದ್ರಿಂದ ವಿಷ್ಣು ಅಂತ ಹೆಸರು. ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂ ವಿಷ್ಣುರ್ವ ಷಟ್ಕಾರೋ, ವಿಷ್ಣು ಅನ್ನೋ ಪದಕ್ಕೆ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ನೋಡಿ, ವಿಶ್ ಅಂತಂದ್ರೆ ವ್ಯಾಪ್ತಿ ಅಂತ, ಆ ಧಾತುಕಾರಿಕೆ ಅದರಿಂದ ಬರೋದು. ಎಲ್ಲವನ್ನ ವ್ಯಾಪಿಸಿದ್ದಾನೆ, ಅವನಿಲ್ಲದ ಸ್ಥಳವೇ ಇಲ್ಲ. ಅದು ಚೇತನವೋ, ಲಿವಿಂಗೋ, ನಾನ್ ಲಿವಿಂಗೋ, ಪ್ರತಿ ಒಂದರಲ್ಲೂ. ಯಾವ ಒಂದು ವಸ್ತು ನಿಮ್ಮ ಕಣ್ಣಿಗೆ ಕಾಣಿಸುತ್ತೋ ಅದಕ್ಕೊಂದು ರೂಪ ಇದೆಯೋ, ಅದಕ್ಕೊಂದು ಹೆಸರು ಇದೆಯೋ, ಅದರೊಳಗೆ ಭಗವಂತ ಇದ್ದಾನೆ. ನಾಮ ರೂಪಗಳನ್ನ ಪಡೆದಂತಹ ವ್ಯಕ್ತವಾದಂತಹದ್ದು ಅಂದ್ರೆ ಕಣ್ಣಿಗೆ ಕಾಣಿಸುವಂತಹದ್ದು. ಅವ್ಯಕ್ತವಾಗಿ ಎಲ್ಲ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ಸೂಕ್ಷ್ಮ ರೂಪದಲ್ಲಿ, ಇದನ್ನೇ ಕಾರ್ಯ ಕಾರಣ ಅವಸ್ಥೆ ಅಂತ ಹೇಳುವಂತ. ಆ ರೀತಿನಲ್ಲಿ ವಿಷ್ಣು ಸರ್ವಶ್ರೇಷ್ಠ, ಪಾಪ ವಿದೂರ. ನೋಡಿ, ಇದು ಬಹಳ ಮುಖ್ಯ. ಅಖಿಲ ಹೇಯ ಪ್ರತ್ಯನೀಕನಾಯ್. ಭಗವಂತ ಯಾವುದೇ ಅವತಾರದಲ್ಲಿ ಬರ್ಲಿ, ಯಾವುದೇ ರೂಪವನ್ನು ತಗೊಳ್ಳಿ, ಯಾವ ದೋಷವನ್ನು ಅವನಿಗೆ ಹೇಳೋಕ್ಕಾಗಲ್ಲ. ಎಲ್ಲ ದೋಷಗಳಿಂದ ದೂರ ಆದವನು, ಯಾವ ದೋಷಗಳು ಅವನ ಹತ್ರ ಬರೋದಕ್ಕಾಗಲ್ಲ. ಅವನು ಮಾಡಿದ ಎಲ್ಲ ಕೆಲಸಗಳು ಕೂಡ ಎವ್ರಿಥಿಂಗ್ ಇಸ್ ಫುಲ್ಲಿ ಜಸ್ಟಿಫೈಡ್. ಬರೀ ಒಂದು ಆಸ್ಪೆಕ್ಟ್ ನಲ್ಲಿ ಮಾತ್ರ ನೋಡ್ಬಾರ್ದು. ಆ ಒಂದು ಘಟನೆ, ಅದಕ್ಕೆ ಹಿನ್ನೆಲೆ, ಮುನ್ನೆ, ಇದ್ರದ್ದು ಎಲ್ಲವನ್ನು ತಿಳಿಸ್ಕೊಂಡ್ರೆ ಅವನು ಮಾಡೋ ಕೆಲಸ ಪ್ರತಿ ಒಂದು ಕೂಡ ಆಗೋದೆಲ್ಲ ಒಳ್ಳೇದಕ್ಕೇನೆ, ಕೆಟ್ಟದಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಕೆಟ್ಟದ್ದು ಅನ್ನೋದು ಅವನ ಹತ್ರ ಸುಳಿಯೋಕ್ಕಾಗಲ್ಲ. ಪಾಪ ವಿದೂರ, ಶುದ್ಧ ಅವನು, ಪರಿಶುದ್ಧ. ಸರ್ವ ಇಂದ್ರಿಯಗಳಿಗೂ ನಿಯಾಮಕ ಅವನು, ಚರಾಚರಗಳಿಗೆಲ್ಲ ಗುರು ಎನಿಸಿದವನು. ಅಂತಹ ಶ್ರೀಹರಿಗೆ ನಮಸ್ಕರಿಸಿ ಲೋಕ ಪೂಜಿತನಾಗಿಯೋ, ಮಹಾತ್ಮನಾಗಿಯೋ, ಆಶ್ಚರ್ಯ ಚರಿತ ಉಳ್ಳವನಾಗಿಯೂ ಇರುವಂತಹ ವೇದವ್ಯಾಸ ಮಹಾಮುನಿಯ ಪವಿತ್ರವಾದ ಮತವನ್ನ ಇಲ್ಲಿ ನಾನು ವಿವರಿಸ್ತೇನೆ. ವೇದವ್ಯಾಸ ಬರೆದವನು. ಅಷ್ಟಾದಶ ಪುರಾಣಾನಿ ಸತ್ಯವತಿ ಸೂನುಹು ಅವನೇನೆ ರಚಿಸಿದ್ದು ಅಂತ. ವ್ಯಾಸರದ್ದನ್ನ ಅವರ ಪವಿತ್ರವಾದ ಮತ, ಅವರ ಅಭಿಪ್ರಾಯ ಯಥಾರ್ಥವಾಗಿ ನಾನು ತಿಳಿಸ್ತೇನೆ ಅಂತಾರೆ. ಯಾವನ ಅನುಗ್ರಹ ಬಲದಿಂದಲೇ ಈಗ ನಾನು ಆ ಭಗವತ್ ಕಥೆಯನ್ನು ವಿವರಿಸಬೇಕು ಅಂತ ಇದ್ದೀನೋ, ಅಮಿತ ತೇಜಸ್ಸುಳ್ಳ ಆ ವೇದವ್ಯಾಸನಿಗೆ ವಂದನೆ. ಇವೆಲ್ಲ ನಾವು ಮಾಡೋದೀಗಲೇ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ, ಈಗೆಲ್ಲ ನಾವು ಪ್ರಾರ್ಥನೆ ಮಾಡಿದ್ವಲ್ಲ, ಅದರದ್ದೇ ಕನ್ನಡ ಅರ್ಥಗಳಲ್ಲಿ ಬರ್ತಾ ಇದೆ. ಸಮಸ್ತ ವರ್ಣಾಶ್ರಮ ಧರ್ಮಗಳು, ಸಮಸ್ತ ತೀರ್ಥ ಸ್ನಾನಗಳು ಭಗವತ್ ಕಥೆಗಳಂತೆ ಫಲಪ್ರದವಾಗೋರಲ್ಲ. ನೀವು ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ ವಿನಿಸೃತಾ, ಅದು ನಿಜವಾದ ಗೀತೆ. ಗಂಗಾ ನದಿನೋ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಬರೋ ಇದಕ್ಕಿಂತ ಕಥಾಶ್ರವಣ ಇದೆಯಲ್ಲ, ಅದರಲ್ಲಿ ಬಹಳ ವಿಶೇಷ ಅಂತಾರೆ. ಭಗವತ್ ಕಥೆಗಳಂತೆ ಅವು ಫಲಪ್ರದವಾಗೋದಿಲ್ಲ. ಆ ಶ್ರೀಮನ್ನಾರಾಯಣಿಗೆ ಸಮವಾದಂತಹ ದೈವ ಹಿಂದೆಯೂ ಇಲ್ಲ, ಮುಂದೆಯೂ ಇಲ್ಲ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ವೆಂಕಟೇಶನನ್ನ ಹೇಳ್ಬೇಕಾದ್ರೆ ಹೇಳ್ತಾರೆ, ಇಂತಹ ದೈವ ಹಿಂದೆ ಇರಲಿಲ್ಲ, ಮುಂದಕ್ಕೂ ಇರೋಲ್ಲ ಅಂತ. ಆ ರೀತಿ ನ ಅಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ.
ನಾರಾಯಣನಿಗೆ ಸಮನೂ ಇಲ್ಲ, ಅವನ ಗದಿಕರಂತೂ ಇಲ್ವೇ ಇಲ್ಲ. ಅದಕ್ಕೆ ಅವನನ್ನ ನಿಸ್ಸಮಾಭ್ಯಧಿಕ ಅಂತಂದು. ನರನಾರಾಯಣ ರೂಪಿಯಾದಂಥವರೇ ಮಹರ್ಷಿಗಳು. ಅವರೇನೆ ಕೃಷ್ಣಾರ್ಜುನರಾಗಿ ಬಂದು ಅರ್ಜುನನ ಬಾಯಿನಿಂದ ಹೇಳಿದರೆ ನ ತ್ವತ್ ಸಮಸ್ತೋಭ್ಯಧಿಕ ಕುತೋನ್ಯೋ ಲೋಕತ್ಯೇ ಪ್ರತಿಮ ಪ್ರಭಾವ 11ನೇ ಅಧ್ಯಾಯ. ತಸ್ಮಾತ್ ಪ್ರಣಮ್ಯ ಪ್ರಣಿದಾಯಕಾಯಂ ಪ್ರಸಾದಯೇತ್ವಾ ಮಹನೀಶಮೇಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯೋ ಪ್ರಿಯಾ ಪ್ರಿಯಾರ್ಯಾರ್ಹಸಿ ದೇವ ಸೋಡಂ ಇತಿ ಸ್ಥಾನತ್ರಯೋದಿತ ಇದನ್ನ ಮಾಂ ಕುರಿಶ್ವ. ರಾಮಾನುಜರು ಆ ಶ್ಲೋಕವನ್ನು ಅಲ್ಲಿ ಸೇರಿಸ್ತಾರೆ. ನಿಸ್ಸಮಾಭ್ಯಧಿಕ ಭಗವಂತ. ಈ ಸತ್ಯವಾಕ್ಯವನ್ನು ಹಿಡಿದೆ ನಾನು ಸರ್ವ ಅರ್ಥಗಳನ್ನು ಸಾಧಿಸುವೆ. ಹೇ ಮಹರ್ಷಿಗಳಿರ, ಈ ಇತಿಹಾಸವನ್ನ ಭೂಮಿಯಲ್ಲಿ ಹಿಂದೆಯೂ ಕೆಲವು ವಿದ್ವಾಂಸರು ನಿರೂಪಿಸಿದ್ದಾರೆ, ಈಗಲೂ ಕೆಲವರು ಅನುಸಂಧಾನ ಮಾಡ್ತಾ ಇದ್ದಾರೆ, ಮತ್ತೆ ಕೆಲವರು ಮುಂದೆಯೂ ಹೇಳ್ತಾರೆ. ಮಹಾಜ್ಞಾನ ಸಾಧನವಾದಂತಹ ಈ ಸಚ್ಚರಿತ್ರವು 3 ಲೋಕಗಳನ್ನು ವ್ಯಾಪಿಸಿದೆ. ದ್ವಿಜರೆಲ್ಲರೂ ಈ ಆಖ್ಯಾನವನ್ನ ವಿಸ್ತಾರವಾಗಿಯೋ ಸಂಗ್ರಹವಾಗಿಯೋ ಮನಸ್ಸಿನಲ್ಲಿ ಧಾರಣ ಮಾಡ್ತಾ ಇದ್ದಾರೆ. ಈ ಗ್ರಂಥವು ಅಂದವಾದ ಶಬ್ದಗಳಿಂದಲೂ ದೈವ ಮಾನುಷಾದಿ ವ್ಯವಹಾರಗಳಿಂದಲೂ ನಾನಾ ಬಗೆಯ ಛಂದೋ ವೃತ್ತಿಗಳಿಂದಲೂ ಅತಿ ರಮ್ಯವಾಗಿರೋದ್ರಿಂದ ವಿದ್ವಾಂಸರೆಲ್ಲರಿಗೂ ಅತಿ ಪ್ರಿಯವಾಗಿದೆ. ಕತೆ ಕೇಳೋರ್ಗೂ ಕೂಡ ಅಷ್ಟೇ ಬಹಳ ಸುಂದರವಾಗಿದೆ. ಸತ್ಯವತಿ ಪುತ್ರನಾದಂತಹ ವ್ಯಾಸಮುನಿ ಮಹಾಮುನಿಯು ಸ್ನಾನ ಮಾಡಿ ಶುಚಿಯಾಗಿ ಹಿಮೋತ್ ಪರ್ವತದ ತಳದಲ್ಲಿ ಪರಿಶುದ್ಧವಾದ ಒಂದಾನೊಂದು ಗುಹೆಯಲ್ಲಿ, ಬದ್ರಿ ಆಶ್ರಮಕ್ಕೆ ಹೋದ್ರೆ ಅಲ್ಲಿಂದ ಮಾನ ಅಂತ ಅದು ಬಾರ್ಡ್ರು, ಅಲ್ಲಿ ವ್ಯಾಸ ಗುಹೆಯನ್ನ ನೀವು ನೋಡ್ಬೋದು. ಅವನಿದ್ದಂತಹ ಜಾಗ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಒಂದಾನೊಂದು ಗುಹೆಯಲ್ಲಿ ದರ್ಭಾಸ್ತರಣದ ಮೇಲೆ ಕೂತ್ಕೊಂಡು, ದರ್ಭಾಸನವನ್ನ ಹಾಕಿಕೊಂಡು ಅದರ ಮೇಲೆ ಕುಳಿತುಕೊಂಡು ಮನಸ್ಸನ್ನ ನಿಗ್ರಹಿಸಿ ತಪೋನಿಷ್ಠನಾಗಿ ಆ ತಪಶಕ್ತಿಯಿಂದ ಜ್ಞಾನ ಯೋಗವನ್ನು ಹಿಡಿದು ಆ ಧ್ಯಾನ ದೃಷ್ಟಿಯಿಂದಲೇ ಈ ಭಾರತ ಎಂಬ ಇತಿಹಾಸದ ದತ್ತಾಂತಗಳನ್ನೆಲ್ಲ ಸಂಪೂರ್ಣವಾಗಿ ಕಂಡುಕೊಂಡನು. ಮಂತ್ರದ್ರಷ್ಟಾರಹ ವೇದ ಇವುಗಳೆಲ್ಲ ನೋಡುದು ಅವರವರ ಹೆಸರಿನಲ್ಲದು. ಈ ಗೌಶೀದಿಗೆ ಉಪನಿಷತ್ತು, ಶ್ವೇತಾಶ್ವತರೋಪನಿಷತ್ತು, ಸತ್ಯಕಾಮ ಜಾಬಾಲೋಪನಿಷತ್ತು, ಏನ್ ಬೇರೆ ಬೇರೆ ಉಪನಿಷತ್ತುಗಳು. ಅಂದ್ರೆ ಇವರು ಆ ಮಂತ್ರಗಳನ್ನ ಕಂಡುಕೊಂಡವ್ರು. ಹಾಗೆ ವ್ಯಾಸ ಮಹರ್ಷಿ ಧ್ಯಾನಸ್ಥನಾಗಿ ಹಿಂದೆ ನಡೆದಂತಹ ಘಟನೆಯನ್ನ ಪೂರ್ಣವಾಗಿ ಒಳ್ಳೆ ಟಿವಿನಲ್ಲಿ ನೋಡಿದಂತೆ ನೋಡಿಬಿಟ್ಟು ಅದನ್ನ ಬರೆಯೋದಕ್ಕೆ ಮುಂದಕ್ಕೆ ಸಂಪೂರ್ಣವಾಗಿ ಕಂಡುಕೊಂಡ. ಆಗ ಆ ವ್ಯಾಸಮುನಿಯು ಧ್ಯಾನ ಯೋಗದಿಂದ ಕಂಡುಕೊಂಡ ವಿಷಯಗಳು ಯಾವುದು ಅಂದ್ರೆ, ಪ್ರಕಾಶವಾಗಲಿ ಜ್ಞಾನ ವಿಕಾಸವಾಗಲಿ ಇಲ್ಲದೆ ಲೋಕವೆಲ್ಲವೂ ತಮಸ್ಸಿನಿಂದ ಆವೃತವಾಗಿದ್ದಾಗ ಪ್ರಜೆಗಳಿಗೆಲ್ಲಕ್ಕೂ ಬೀಜಭೂತವಾದಂತಹ ಅಂಡ ಉದ್ಭವಿಸಿತು. ವೇದ ಇದನ್ನೇ ಹೇಳೋದು. ಅವನೊಬ್ನೇ ಇದ್ದ, ಸೋ ಬಿಭೇತ್. ಆಮೇಲೆ ಅವನು ಹೇಳ್ದ ಬಹುಸ್ಯಾಂ ಪ್ರಜಾ ಏಯ, ನಾನು ಅನೇಕವಾಗಬೇಕು. ಸೋ ಕಾಮಯತ, ಆ ರೀತಿ ಅವನು ಸಂಕಲ್ಪಿಸಿದ. ಹಾಗೆ ಅವನು ಸಂಕಲ್ಪ ಮಾಡಿದಾಗ ಬಂದಂತಹದ್ದು ಒಂದೊಂದು ಎಲ್ಲವೂ ಇದು ಹೇಳ್ತಾ ಇದೆ. ಹೀಗೆ ಮಹತ್ತಾಗಿಯೂ ದಿವ್ಯವಾಗಿದ್ದಂತಹ ಈ ಅಂಡವನ್ನೇ ಯುಗಕ್ಕೆ ಆದಿ ನಿಮಿತ್ತ ಅಂತ ಹೇಳ್ತಾರೆ. ಬ್ರಹ್ಮಾಂಡ ಅನ್ನೋ ಪದ ಬರ್ತೋ ಇಲ್ವಾ, ಅದು ಬ್ರಹ್ಮನಿಂದ ಉಂಟಾಗಿದ್ದು. ಪರಬ್ರಹ್ಮ ಇವನು, ಚತುರ್ಮುಖ ಬ್ರಹ್ಮ ಅಲ್ಲ. ಯಾವುದನ್ನ ಶ್ರುತಿಗಳು ಸತ್ಯ ಎಂದು, ಜ್ಯೋತಿ ಸ್ವರೂಪ ಎಂದು, ಸನಾತನ ಎಂದು, ಅದ್ಭುತ ಎಂದು, ಅಚಿಂತ್ಯ ಎಂದು, ಎಲ್ಲವುಗಳಲ್ಲಿಯೂ ಏಕರೂಪವಾಗಿ ಇರತಕ್ಕದ್ದು ಎಂದು, ಅವ್ಯಕ್ತ ಎಂದು, ಸರ್ವ ಕಾರಣ ಎಂದು, ಸೂಕ್ಷ್ಮ ಎಂದು, ಸತ್ ಸದಸದಾತ್ಮಕ, ಸತ್ ಅಸತ್ ಆತ್ಮಕವೆಂದು ಪ್ರತಿಪಾದಿಸುವವೋ ಆ ಬ್ರಹ್ಮವೇ ಹಾಗೆ ಅಂಡರೂಪವಾಗಿತ್ತು. ಆ ಅಂಡದಿಂದ ಮೊದಲು ಪ್ರಜಾಪತಿಯು ಪ್ರಭುವಾದಂತಹ ಪಿತಾಮಹನೊಬ್ಬನು ಮಾತ್ರ ಹುಟ್ಟಿದ. ಆ ಅಂಡದಿಂದಲೇ ದೇವಗುರುವಾದ ಬ್ರಹ್ಮನು, ಸ್ಥಾಣುವು, ಮನುವು, ಕಾ ಶಬ್ದವಾದವನು, ಕಂ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ. ಖಂ ಅಂದ್ರೆ ಆಕಾಶ, ಖಗ ಅಂದ್ರೆ ಆಕಾಶದಲ್ಲಿ ಗಮನಿಸ ಓಡಾಡುವಂತಹದ್ದು ಪಕ್ಷಿಗಳು, ಅದಕ್ಕೆ ಖಗ. ಬರೀ ನಮ್ಮ ಬಾಳು ಖಗ ಮೃಗಗಳಿಗಿಂತ ಏನು ನೀನು ಸಾಧಿಸಿದ್ದು ಅಂತ ಹೇಳ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ. ಮೃಗ ಖಗಕ್ಕಿಂತ ಬರೀ ಆಹಾರ, ನಿದ್ರಾ, ಭಯ, ಮೈಥುನ ಇಷ್ಟಕ್ಕೆ ಆದ್ರೆ ಬರೀ ಪಶು ಸಮಾನವಾದ ಭಕ್ತಿ. ಈಗ ಪಕ್ಷಿಗಳು ಏನು ಬೆಳಗಾದ ತಕ್ಷಣ ಹೇಳುತ್ತವೆ, ಆಹಾರ ಹುಡ್ಕೊಂಡು ಹೋಗುತ್ತೆ. ಅದಕ್ಕಿಂತ ದೊಡ್ಡ ಪಕ್ಷಿನೋ ಮತ್ತೊಂದು ಅದ್ರ ಬಗ್ಗೆ ಭಯ ಇದೆ ಅದಕ್ಕೆ. ಸರಿ, ಸಂತಾನ, ಮೈಥುನ ಇವೆಲ್ಲ ಇದೆ, ನಿದ್ದೆ ಮಾಡತ್ವೆ, ಭಯ, ಆಹಾರ, ನಿದ್ರಾ, ಭಯ, ಮೈಥುನಂಚ. ಹಾಗೆ ಪಕ್ಷಿ, ಪಶು ಆ ಸಮಾನವಾದ ಬದುಕಾಗಬಾರ್ದು. ಇಲ್ಲಿ ಹೇಳ್ತಾ ಇದ್ದಾನೆ ಅವರು. ಆದ್ರಿಂದ
ಕಾ ಅಂತಂದ್ರೆ ಶಬ್ದ, ಆ ಶಬ್ದವಾಚನ ಅದವನು ಬ್ರಹ್ಮ. ಪರಮೇಷ್ಠಿಯು ಪ್ರಚೇತಸ್ಸಿನ ಮಗನಾದ ದಕ್ಷನು, 7 ಮಂದಿ ದಕ್ಷ ಪುತ್ರರು, ಆಮೇಲೆ 21 ಮಂದಿ ಪ್ರಜಾಧಿಪತಿಗಳು ಕ್ರಮವಾಗಿ ಹುಟ್ಟಿದ್ರು. ಮೊದಲು ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಅವನಿಂದ ಉಂಟಾದಂತ ಇದು. ಮತ್ತು ಆ ಅಂಡದಿಂದಲೇ ಅಪ್ರಮೇಯ ಪ್ರಭಾವವುಳ್ಳ ಮತ್ತು ಸಮಸ್ತ ಋಷಿಗಳಿಂದ ವೇದ್ಯನಾದ ವಿರಾಟ್ ಪುರುಷನು, ವಿಶ್ವೇ ದೇವತೆಗಳು, 12 ಆದಿತ್ಯರು, ಅಷ್ಟವಸುಗಳು, ಅಶ್ವಿನಿ ದೇವತೆಗಳು, ಯಕ್ಷರು, ಸಾಧ್ಯರು, ಪಿಶಾಚರು, ಗುಹ್ಯಕರು, ಪಿತೃದೇವತೆಗಳು ಹುಟ್ಟಿದ್ರು. ಹಾಗೆಯೇ ವಿದ್ವಾಂಸರು, ಶಿಷ್ಟರು ಆದಂತ ಬ್ರಹ್ಮರ್ಷಿಗಳು, ಸಕಲ ಗುಣ ಸಂಪೂರ್ಣರಾದ ಅನೇಕ ಮಹರ್ಷಿಗಳು ಉದ್ಭವಿಸಿದ್ರು. ಮತ್ತು ಜಲವು, ಭೂಮಿ, ಆಕಾಶಗಳು, ಅಂತರಿಕ್ಷವು, ದ್ಯುಲೋಕ, ವಾಯುವು, ದಿಕ್ಕುಗಳು ಹುಟ್ಟಿದವು. ಹಾಗೆಯೇ ಕ್ರಮವಾಗಿ ಸಂವತ್ಸರಗಳು, ಋತುಗಳು, ಮಾಸಗಳು, ಪಕ್ಷಗಳು, ಹಗಲು, ರಾತ್ರಿ ಎಲ್ಲ ಉಂಟಾಯ್ತು. ಭಗವಂತ ಯಾವಾಗ ಸಂಕಲ್ಪಿಸಿದನೋ ಅವನೇ ಇವೆಲ್ಲ ಆದ ಅಂತ. ಜಗವೆಲ್ಲ ತಾನಾದ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಅದು ಹೇಳ್ಬೇಕಾದ್ರೆ ಜಗವೆಲ್ಲ ತಾನೇ ಆದ, ಅವನೇ ಆದ ಎಲ್ಲ. ಜಲ, ಭೂಮಿ, ಆಕಾಶ, ಅಂತರಿಕ್ಷ, ದ್ಯುಲೋಕ, ವಾಯು, ದಿಕ್ಕುಗಳು, ಹಾಗೆಯೇ ಸಂವತ್ಸರ, ಋತು, ಮಾಸ, ಪಕ್ಷ, ಹಗಲು, ರಾತ್ರಿ ಎಲ್ಲ. ಮತ್ತು ಈ ಲೋಕದಲ್ಲಿ ಸ್ಥಾವರ ಜಂಗಮಾತ್ಮಕವಾಗಿ ಕಾಣಿಸುವಂತಹ ಯಾವ ಯಾವ ವಸ್ತುಗಳುಂಟು. ಸ್ಥಾವರ ಅಂದ್ರೆ ಏನೋ ಒಂದೇ ಕಡೆನಲ್ಲಿ ಇರುವಂತಹದ್ದು. ಸ್ಥಾಣು, ಕಂಬ, ಇವುಗಳೆಲ್ಲ ಬೇಕಾದ್ರೆ. ಜಂಗಮ ಅಂದ್ರೆ ಚಲಿಸುವಂತಹದ್ದು, ಚಲಿಸೋದು, ಚಲಿಸದೇ ಇರುವಂತಹದ್ದು ಎಲ್ಲವೂ ಕೂಡ. ಈಗ ಮರ ಚಲಿಸುತ್ತೇನೋ, ಒಂದೇ ಕಡೆ ಇರುತ್ತೆ. ಪ್ರಾಣಿಗಳು ಚಲಿಸುತ್ತವೆ. ಹಾಗೆ ಸ್ಥಾವರ ಜಂಗಮ ಅಂತ ಹೇಳ್ಬೇಕಾದ್ರೆ ಕಾಣಿಸುವಂತ ಯಾವ ಯಾವ ವಸ್ತುಗಳುಂಟೋ ಅದೆಲ್ಲ ಉಂಟಾಯ್ತು. ಪರಂಪರೆಯಾಗಿ ಉದ್ಭವಿಸಿದ ಆ ವಸ್ತುಗಳೆಲ್ಲವೂ ಯುಗಾಂತದಲ್ಲಿ ತಿರುಗಿ ಲಯ ಹೊಂದತ್ತಗಳು. ಇವೆಲ್ಲ ಯಾವ್ದು ಹುಟ್ಟುತ್ತೋ ಎಲ್ಲಕ್ಕೂ ಎಂಡ್ ಅನ್ನೋದು ಕೂಡ ಉಂಟು. ಲಯ ಅಂತಂದ್ರೆ ಅದು. ಪ್ರಲಯ ಅಂದ್ರೆ ಪ್ರಕರ್ಷೇಣ ಲಯತಿ, ಎಲ್ಲವೂ ನೀರಿನಲ್ಲಿ ಆವೃತವಾಗಿ ಹೋಗುತ್ತೆ. ಪ್ರಳಯ ಜಲ ಅಂತದಕ್ಕೆ ಹೆಸರು. ಅದರಿಂದ ರಕ್ಷಿಸಿದ ಭಗವಂತ ಪ್ರಳಯ ಕಾಲದಲ್ಲಿ ಆಲಮ ಮರತಿ ನೆಲೆ ಮೇಲ್ ವರು ಬಾಲಕನ ಜ್ಞಾಲಂ 7 ಮುಂಡಾನ್. ಜ್ಞಾಲಂ ಲೋಕಗಳು 7, 14 ಲೋಕಗಳದು. ಇದು ಒಂದು ಅಂಡ. ಚತುರ್ದಶ ಭುವನಾತ್ಮಕಂ ಅಂಡಂ. ಆ ಅಂಡದ ವರ್ಣನೆಯನ್ನು ಹೇಳ್ತಾ ಇದ್ದಾರೆ ಇವರು, ಒಂದೊಂದೇ ಎಲ್ಲ. ಇವೆಲ್ಲವೂ ಕೂಡ ಪ್ರಳಯ ಕಾಲದಲ್ಲಿ ಲಯ ಹೊಂದುವಂತಹದ್ದು. ಆಯಾ ಋತುಗಳಲ್ಲಿ ಕಾಣಿಸುವ ನಾನಾ ಬಗೆಯ ಚಿಹ್ನೆಗಳೆಲ್ಲವೂ ಆ ಋತುಕಾಲವು ಕಳೆದ ಮೇಲೆ ಅಗೋಚರವಾಗಿ ತಿರುಗಿ ಮತ್ತೊಮ್ಮೆ ಅದೇ ಋತುವು ಆರಂಭಿಸಿದಾಗ ಆ ಮೊದಲಿನ ಚಿಹ್ನೆಗಳೇನೆ ಕಾಣಿಸುವಂತೆ ಆಯಾ ಯುಗ ಪ್ರಳಯಕ್ಕೆ ಮೊದಲಿದ್ದ ಆಯಾ ಪದಾರ್ಥಗಳೇ ತಿರುಗಿ ಮತ್ತೊಮ್ಮೆ ಯುಗಾರಂಭವಾದಾಗ ತಪ್ಪದೆ ಗೋಚರಿಸುತ್ತೆ. ಹೆಂಗೋ ಬಂತು. ಹೀಗೆ ಒಂದೊಂದೇ ಎಲ್ಲವೂ ಉಂಟಾಗುತ್ತೆ. ಯಥಾ ಪೂರ್ವಮ ಕಲ್ಪಯತ್, ಪುರುಷೂಕ್ತದಲ್ಲಿ ಹೇಳುವಂತೆ ಸೃಷ್ಟಿ ಯುಗಗಳ ಕಲ್ಪನೆ ಎಲ್ಲಾಗಿ ಕಡೆಗೆ ಮಹಾಪ್ರಳಯದಲ್ಲಿ ಎಲ್ಲವೂ ನೀರಿನಲ್ಲಿ ಆವೃತವಾಗಿ ಹೋದಾಗ ಎಲ್ಲವೂ ನಾಮಾವಶೇಷವಾಯಿತು. ಅದಕ್ಕೆ ಹೆಸರು ಒಂದು ರೂಪ, 2 ಇಲ್ದಲೇ ಇದ್ದಾಗ ಅದಕ್ಕೆ ನಾಮಾವಶೇಷ ಅಂತ ಹೆಸರು. ಏನು ಉಳಿಲಿಲ್ಲ, ಹೆಸರು ಅಥವಾ ಆ ರೂಪ ಎರಡುವೆ. ಹಾಗೆ ಎಲ್ಲವೂ ಕೂಡ ಸೃಷ್ಟಿಯಲ್ಲಿ ಆಯಾ ಯುಗ ಪ್ರಳಯಕ್ಕೆ ಮೊದಲಿದ್ದ ಆಯಾ ಪದಾರ್ಥಗಳೇ ತಿರುಗಿ ಮತ್ತೊಮ್ಮೆ ಯುಗಾರಂಭವಾದಾಗ ತಪ್ಪದೆ ಗೋಚರಿಸುತ್ತೆ. ಯಥಾಪೂರ್ವಂ ಅಕಲ್ಪಯತ್. ಕೃತಯುಗ ಇಂದ ಇವಾಗ 28ನೇ ಇದು ಚತುರ್ಯುಗದಲ್ಲಿ ರೌಂಡು ಒಂದೊಂದು. ಇವೆಲ್ಲ ಹಿಂದೆ ಹೇಳಿದ್ದೆ ನಾನು. ಚತುರ್ಯುಗ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, 4 ಯುಗಗಳು. ಈ 4 ಯುಗ ಆದ್ಮೇಲೆ ಕಲಿಯುಗ ಆದ್ಮೇಲೆ ಏನು ಅಂದ್ರೆ ಮತ್ತೆ ಕೃತಯುಗ ಬರುತ್ತೆ. ಕೃತಯುಗ ಆದ್ಮೇಲೆ ತ್ರೇತ ಆದ್ಮೇಲೆ ದ್ವಾಪರ ಆದ್ಮೇಲೆ ಕಲಿ. ಈಗ ಒಂದೊಂದು, ಇದು 4 ಸೇರಿದ್ರೆ ಒಂದು ಚತುರ್ಯುಗ. 71 ಚತುರ್ಯುಗಳಾದ್ರೆ ಒಂದು ಮನ್ವಂತರ, 14 ಮನ್ವಂತರಗಳಾದ್ರೆ ಒಂದು ಕಲ್ಪ, 30 ಕಲ್ಪ ಆದ್ರೆ ಬ್ರಹ್ಮನಿಗೆ ಒಂದು ಹಗಲು. ರೊಟೇಷನ್ ಆಗ್ತಾ ಇರುತ್ತೆ. 71 ಚತುರ್ಯುಗ ಆದ್ರೆ ಒಂದು ಮನ್ವಂತರ. ಈ ಮನ್ವಂತರ ಈಗ ಕಲಿಯುಗೆ ಪ್ರಥಮ ಪಾದೆ ಜಂಬೂ ದ್ವೀಪೆ ಭರತ ವರ್ಷೆ ಭರತ ಗಂಡೆ ಶಕಾಬ್ದೆ ಮೇರೋಹೋ ದಕ್ಷಿಣೆ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಪ್ರಭಾದಿ ಶೆಟ್ಟಿ ಸಂವತ್ಸರ ಮಧ್ಯೆ ಶ್ರೀಮತು ಹೇಳ್ತೀವಿ ನಾವು. ಸಂವತ್ಸರ ಆಯನ ಇದೆಲ್ಲ ಯಾವ ಮನ್ವಂತರ. ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೇ. ಒಂದೊಂದು ಮನ್ವಂತರಕ್ಕೆ
ಕಲ್ಪಕ್ಕೆ ಹೆಸರುಗಳು ಉಂಟು. ಈ ವೈವಸ್ವತ ಮನ್ವಂತರ ಮುಂದಾದ್ಮೇಲೆ ಮುಂದಿನ ಮನ್ವಂತರ ಬರುತ್ತೆ. ಆದ್ರೆ ಯುಗಗಳಲ್ಲಿ ಮೊದಲು ಹೇಗಿತ್ತೋ ಅದೇ ರೀತಿನಲ್ಲೇ ಮತ್ತೆ ಮತ್ತೆ ಆಗತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತಿರುಗಿ ಮತ್ತೊಮ್ಮೆ ಯುಗ ಆರಂಭವಾದಾಗ ತಪ್ಪದೆ ಆಯಾಯ ಪದಾರ್ಥಗಳೇ ಗೋಚರಿಸುತ್ತೆ. ಹೀಗೆ ಭೂತ ಸೃಷ್ಟಿಗೆ ಕಾರಣ ಎನಿಸಿಕೊಂಡಂತಹ ಕಾಲಚಕ್ರ ಕೊನೆ ಮೊದಲಿಲ್ಲದೆ ಸುತ್ತುತ್ತಲೇ ಇರುತ್ತೆ. ಪ್ರತಿ ಕಲ್ಪದಲ್ಲಿ ನಡೆಯುವ ಈ ವಿಧವಾದ ಸೃಷ್ಟಿಯಲ್ಲಿ ದೇವವರ್ಗದ ಸೃಷ್ಟಿಯನ್ನ 33,133 ಒಂದು ಸಂಕ್ಷೇಪಿಸಿ ಲೆಕ್ಕ ಮಾಡಿದಾರಂತ. 33,133 ಅಂತ. ಈ ದೇವ ಸೃಷ್ಟಿಯಲ್ಲಿ ಸೂರ್ಯನಿಗೆ ದಿವಪುತ್ರ, ಬೃಹದ್ಭಾನು, ಚಕ್ಷುಸ್ಸು, ಆತ್ಮ, ವಿಭಾವಸು, ಸವಿತೃ, ರುಚಿಕ, ಅರ್ಕ, ಭಾನು, ಆಶಾವಹ, ರವಿ ಎಂಬ ಅನೇಕ ಪುತ್ರರು ಜನಿಸಿದ್ರು. ಸೂರ್ಯವಂಶ, ಚಂದ್ರವಂಶ ಇವುಗಳೆಲ್ಲ ಹೇಳ್ಬೇಕಾದ್ರೆ ಸೂರ್ಯನಿಗೆ ಈ ಮಕ್ಕಳಲ್ಲಿ ಮನು ಎಂಬುವನು ಕೊನೆಯವನು. ಆ ಮನುವಿಗೆ ದೇವಭ್ರಾಟ್ ಎಂಬ ಮಗನಾದ. ಅವನಿಂದ ಸುಭ್ರಾಟ್ ಎಂಬುವನು ಜನಿಸಿದ. ಈ ಸುಭ್ರಾಟಿಗೆ ದಶಜ್ಯೋತಿ ಅಂತ, ಶತಜ್ಯೋತಿ, ಸಹಸ್ರ ಜ್ಯೋತಿ ಅಂತ 3 ಜನ ಮಕ್ಕಳಾದ್ರು. ಈ ವಂಶಾನುಕ್ರಮಣಿಗೆ ರಾಮಾಯಣದಲ್ಲೂ ಬರುತ್ತೆ, ಮಹಾಭಾರತದಲ್ಲೂ, ಭಾಗವತದಲ್ಲೂ ಕೂಡ ಬರುತ್ತೆ. ಇವೆಲ್ಲ ನೋಡಿದ್ವಿ ನಾವು. ಹೆಸರಿಟ್ಕೊಳ್ಳೋದೇ, ನೆನಪಿಟ್ಕೊಳ್ಳೋದೇ ಕಷ್ಟ. ಒಂದಾದ್ಮೇಲೆ ಒಂದು ಟ್ಯಾಬ್ಲೆಟ್ ಫಾರಂ ಹಾಕೊಂಡ್ರೆ ಇದು ಈ ವಂಶ ವೃಕ್ಷ ಇದೆಯಲ್ಲ, ಅದ್ರಲ್ಲಿ ಹೀಗೇನೆ. ಈಗ ಅವನು ಮಗ, ತಂದೆಗೆ ತಾತ, ಮುತ್ತಾತ, ಅವ್ರ ತಂದೆ ಹೀಗೆ ಬೆಳಿತಾ ಹೋಗುತ್ತದು. ಊರ್ಧ್ವಮೂಲ ಮದ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಪುರುಷೋತ್ತಮ ಯೋಗ 15ನೇ ಅಧ್ಯಾಯ. ಅದರಲ್ಲಿ ಸಂಸಾರ ವೃಕ್ಷ ಅನ್ನೋದು ಹೇಗೆ ಅನ್ನೋದು, ಊರ್ಧ್ವ ಮೂಲ ಬೇರು ಮೇಲೆ ಇದೆ, ಅಧಶಾಖಂ ಅಶ್ವತ್ಥ, ಇದೊಂದು ಅಶ್ವತ್ಥ ವೃಕ್ಷ. ಹಾಗೆ ವಂಶ ಅದರದನ್ನು ಹೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ ಹೆಸರುಗಳೆಲ್ಲ. ಇನ್ನು ಸೀರಿಯಸ್ ಆಗಿದ್ರೆ ಬೇಕಾದ್ರೆ ನೀವು ಒಂದು ಚಾರ್ಟ್ ಮಾಡ್ಬೋದು, ಬರೆದು ಒಂದೊಂದು ಕೂಡ ಯಾರಿಂದ ಯಾವ್ದು ಉಂಟಾಯ್ತು, ಯಾರು ಮೊದಲನೇವನು ಅಂತ ಸಿಗುತ್ತೆ. ಅದು ಕೂಡ ಮಾಡಿ ಇಟ್ಟಿದ್ದಾರೆ. ಈ 3 ಬಹಳ ವಿದ್ಯಾವಂತರಾಗಿ, ಯಾರ್ಯಾರು? ಶತಜ್ಯೋತಿ, ಸಹಸ್ರ ಜ್ಯೋತಿ, ಮತ್ತೆ ಇವನು ದಶಜ್ಯೋತಿ. ದಶ, ಶತ, ಸಹಸ್ರ ಅನ್ನೊಂದು ಜ್ಯೋತಿ ಅನ್ನೋದು ಹೆಸರು ಅವರಿಗೆ. ಈ 3 ಬಹಳ ವಿದ್ಯಾವಂತರಾಗಿ ತಮ್ಮಲ್ಲಿ ಅನೇಕ ಸಂತತಿಗಳನ್ನು ಪಡೆದರು. ಇವರಲ್ಲಿ ಮಹಾತ್ಮನಾದ ದಶಜ್ಯೋತಿಯಿಂದ 10,000, ಶತಜ್ಯೋತಿಯಿಂದ 100,000, ಸಹಸ್ರ ಜ್ಯೋತಿಯಿಂದ 10 ಲಕ್ಷ ಸಂತಾನಗಳು ಜನಿಸಿದವು. ಭಗವಂತ ಎಲ್ಲವನ್ನು ನೀರಿನಲ್ಲಿ ಆವರಿಸ್ಬಿಟ್ಟಿದ್ದಾಗ ಯಾರು ಇರ್ಲಿಲ್ಲ, ಅವನೊಬ್ಬನೇ ಇದ್ದಿದ್ದು. ಮೊದಲನೇ ಸೃಷ್ಟಿ ಚತುರ್ಮುಖ ಬ್ರಹ್ಮ. ಅವನಿಗೆ ನೀನು ಈ ಪ್ರಜಾ ಸೃಷ್ಟಿ ಕಾರ್ಯವನ್ನು ಮುಂದುವರಿಸುವಂತ, ಅದಕ್ಕೆ ಅವನನ್ನ ಸೃಷ್ಟಿಕರ್ತ ಅಂತ ಹೇಳೋದು, ಚತುರ್ಮುಖ ಬ್ರಹ್ಮನನ್ನು ಕೂಡ. ಅವನು ಮನು ಇವರನ್ನ ಮಾಡಿ ನೀವು ಸಂತತಿಯನ್ನ ಮುಂದೆ ಮಾಡಿ ಒಂದೊಂದು ಕೂಡ. ಗೃಹಸ್ಥಾಶ್ರಮದಲ್ಲಿ ಇದು ಕೂಡ ಒಂದು ಪ್ರಧಾನ ಅಂಗ. ಆವಯೋಹೋ ಪ್ರಜಾಶ್ಚ ಉತ್ಪಾದಯಿತವ್ಯಾಹ. ಈ ಸಂಕಲ್ಪ ಗಂಡು ಹೆಣ್ಣು ಇಬ್ಬರತ್ರನು ಹೇಳಿಸ್ಬೇಕು. ಒಳ್ಳೆಯ ಸಂತತಿಯನ್ನು ಪಡೆದು ಆ ವಂಶದ ಕಂಟಿನ್ಯೂಟಿ ಅದು ಇದಾಗ್ಬೇಕು. ಪ್ರಜಾತಂತು ಮಾವ್ಯವಚ್ಛೇತ್ಸಿ. ತೈತ್ರಿಯಾಪನ ಪ್ರಜಾತಂತು ಅಂದ್ರೆ ನಿಮ್ಮ ಫ್ಯಾಮಿಲಿ ಇದ್ರದ್ದಿದೆಯಲ್ಲ, ಅದ್ರ ಕಂಟಿನ್ಯೂಟಿನ ಬ್ರೇಕ್ ಮಾಡಬೇಡಿ, ನಾನು ಮದುವೆ ಮಾಡ್ಕೊಳಲ್ಲ. ಇದು ಇದಕ್ಕೆ ಸಂಸ್ಕೃತಿಗೆ ವಿರುದ್ಧ. ಇದು ಎಲ್ರೂ ಸನ್ಯಾಸಿಗಳಾಗೋಕ್ ಸಾಧ್ಯನಾ? ಸಾಮಾನ್ಯವಾಗಿರುವಂತ ಧರ್ಮ ಏನೋ ಅದನ್ನ ನಡೆಸ್ಬೇಕು. ಎಕ್ಸೆಪ್ಷನ್ಸ್ ಕೆಲವರು ಇದ್ದಾರೆ, ಇಲ್ಲ ಅಂತ ಹೇಳೋಲ್ಲ. ಪ್ರಜಾತಂತುಮ್ಮ ವ್ಯವಚ್ಛೇತ್ಸಿ. ಒಳ್ಳೆಯ ಸತ್ಸಂತಾನ, ಅದು ಪುರುಷನೋ ಸ್ತ್ರೀನೋ ಇರ್ಬೇಕು. ಹೀಗೆ ಇವರು ಒಂದೊಂದಾಗಿ ಮಾಡಿ 10 ಲಕ್ಷ ಸಂತಾನ ಆಯ್ತು. ಈ ಪುತ್ರ ಪರಂಪರೆಯಿಂದ ಅದರಿಂದಲೇ ಈಗಿನ ಕುರು ವಂಶ, ಯದು ವಂಶ, ಭರತ ವಂಶ, ಇಕ್ಷ್ವಾಕು, ಯಯಾತಿ ವಂಶಗಳು, ಇನ್ನು ಬೇರೆ ಬೇರೆ ಅನೇಕ ರಾಜರ್ಷಿಗಳ ವಂಶಗಳು ಹರಡಿದವು. ಸುಮಾರು 65 ಗೋತ್ರಗಳು. ಈ ಗೋತ್ರ ಪ್ರವರದ ಬಗ್ಗೆ ಒಂದು ಸೆಮಿನಾರ್ ಆಯ್ತು ನಮ್ಮ ಹಿಂದೆ ಆದರ್ಶ ಇದರಲ್ಲಿ. ಅವಾಗ ಹಿಂದಿನ GR ಅವರಿದ್ರು, ಈ ಶ್ರೀನಿವಾಸ್ ದೇಶಗಾಚಾರ್ಯರು, ಇನ್ನು ಯಾರ್ಯಾರು ಬಂದಿದ್ರು, ಅನೇಕ ಮಹನೀಯರೆಲ್ಲ ಸೇರಿ ಎಲ್ಲ ಚರ್ಚೆ ಇದ್ರದ್ದೆಲ್ಲ. ಒಬ್ಬ ಋಷಿಯಿಂದ ಪ್ರೋಢವಾದ ಇದೆ. ಒಬ್ಬ ಋಷಿ ಪ್ರೋಕ್ತ ವಸಿಷ್ಠ ಏಕ ಋಷಿ, ದ್ವಾರ್ಷೇಯ, ತ್ರ್ಯಾರ್ಷೇಯ, ಪಂಚಾರ್ಷೇಯ, ಸಪ್ತಾರ್ಷೇಯ, ನವಾರ್ಷೇಯ ಇವೆಲ್ಲ. ಸೊ ಯಾವ ಋಷಿಗಳು? ವಿಶ್ವಾಮಿತ್ರ, ಭರದ್ವಾಜ, ಯಾಜ್ಞವಲ್ಕ್ಯ, ತುಂಬಾ ಜನ, ಗೌತಮ, ಅತ್ರಿ, ಭೃಗು, ಕುತ್ಸ, ವಸಿಷ್ಠ, ಗೌತಮ, ಕಶ್ಯಪ, ಅಂಗಿರಸ, ಇವೆಲ್ಲ ಒಬ್ಬೊಬ್ರು ಋಷಿ ಗೋತ್ರ ಪ್ರವರ್ತಕರು ಅಂತ ಅವರಿಂದ ಬಂದಂತಹದ್ದು. ಈ ಶ್ರೀವತ್ಸ ಗೋತ್ರ, ಭಾರ್ಗವ, ಚವನ, ಆಪ್ಲವಾನ, ಔರವ, ಜಾಮದಗ್ನ, ಪಂಚಾರ್ಷೇಯ ಪ್ರವರಾನ್ವಿತ ಶ್ರೀವತ್ಸ ಗೋತ್ರ. 5 ಋಷಿಗಳು
ಒಬ್ಬೊಬ್ಬರನ್ನ ಐಡೆಂಟಿಫೈ ಮಾಡಿ ಅವರಿಂದ ಬದುಕು ಬರೋದು. ಇದೆಲ್ಲ ಬಹಳ ದೊಡ್ಡ ಚರ್ಚೆ. ಈಗ ನಾವು ಮಹಾಭಾರತ ಬಿಟ್ಬಿಟ್ಟು ಅದಕ್ಕೆ ಹೋಗ ಸಾಕು ಬೇಡ ಮುಂದಕ್ಕೆ ಹೋಗೋಣ. ಗೋತ್ರ ಪ್ರವರ ಇದೆಲ್ಲ. ಹೀಗೆ ಅನೇಕ ರಾಜರ್ಷಿಗಳ ವಂಶ ಕೂಡ ಹರಡಿದ್ವು. ಹೀಗೆ ಅನೇಕ ಪ್ರಾಣಿ ವರ್ಗಗಳ ಸೃಷ್ಟಿಯು ಪ್ರಪಂಚದಲ್ಲಿ ವಿಸ್ತಾರವಾಗಿ ಹರಡಿತು. ವ್ಯಾಸ ಮಹರ್ಷಿಯು ತನ್ನ ಧ್ಯಾನ ದೃಷ್ಟಿಯಿಂದ ಈ ಸೃಷ್ಟಿ ಕ್ರಮವೆಲ್ಲವನ್ನು ಕಂಡುಕೊಂಡ ಮತ್ತು ಪ್ರಪಂಚದಲ್ಲಿ ಮನುಷ್ಯರೇ ಮೊದಲಾದ ಪ್ರಾಣಿಗಳಿಗೆ ವಾಸಸ್ಥಾನಗಳಂತಹ ಗ್ರಾಮ, ನಗರ, ಆ ಪ್ರಾಣಿಗಳ ಜನನ, ಮರಣ, ಫಲಾಫಲಗಳೆಂಬ 3 ಬಗೆಯ ರಹಸ್ಯಗಳು, ಚತುರ್ವೇದಗಳು, ಯೋಗಗಳು, ಶಾಸ್ತ್ರಜ್ಞಾನ, ಧರ್ಮ ಅರ್ಥ ಕಾಮಗಳು, ಆ ಧರ್ಮಾರ್ಥ ಕಾಮಗಳನ್ನು ಬೋಧಿಸತಕ್ಕಂತಹ ವಿವಿಧ ಶಾಸ್ತ್ರಗಳು, ಲೋಕ ಯಾತ್ರಾ ವಿಧಿ, ಇವೆಲ್ಲವೂ ಆ ಮಹರ್ಷಿಗೆ ಧ್ಯಾನದಿಂದಲೇ ಕಂಡು ಬಂದವು. ಜ್ಯೋತಿಷ್ಯ 5000 ವರ್ಷ ಆದ್ಮೇಲೆ ಯಾವತ್ ಗ್ರಹಣ ಆಗುತ್ತೆ ಅನ್ನೋದನ್ನ ನೋಡಿ ಬರೆದಿಟ್ಟಿದ್ದಾರೆ. ಎಲ್ಲ ತಮ್ಮ ಧ್ಯಾನದಿಂದ ಇವರೆಲ್ಲ ಕಂಡುಕೊಂಡ್ರು. ಈಗಾದ್ರೆ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇದೆ, ಪವರ್ಫುಲ್ ಟೆಲಿಸ್ಕೋಪು, ಮೈಕ್ರೋಸ್ಕೋಪು, ಎಲೆಕ್ಟ್ರಾನಿಕ್, ಅದು ಇದು ಅಂತ. ಎಷ್ಟು ಸೂಕ್ಷ್ಮವಾಗಿದ್ರು ಅದನ್ನ ಅಷ್ಟು ದೊಡ್ಡದಾಗಿ ಮಾಡಿ ಅದನ್ನು ನೋಡುವಂತದ್ದು ಅಂತ. ಇದೆಲ್ಲ ಏನು ಇಲ್ದಲೇನೆ ಅಷ್ಟು ನಿಖರವಾಗಿ ಅವ್ರು ಕಂಡುಹಿಡಿದ್ರು. ಜ್ಯೋತಿಷ್ಯ, ವರಾಹ ಮಿಹಿರ, ಅನೇಕರು. ಹೀಗೆ ಒಂದೊಂದು ಕೂಡ ಮಹರ್ಷಿಗಳು ಅವರ ಧ್ಯಾನದಲ್ಲಿ ಕಂಡು ಬಂದಂತದ್ದು. ಯಾರಿಗೆ? ವ್ಯಾಸ ಮಹರ್ಷಿಗೆ. ಹೀಗೆ ವ್ಯಾಸ ಮಹರ್ಷಿಯು ಈ ಸಮಸ್ತ ವಿಷಯಗಳನ್ನು ಕಂಡುಕೊಂಡ ಮೇಲೆ ಈ ಭಾರತದ ಗ್ರಂಥವನ್ನು ರಚಿಸಲು ಆರಂಭಿಸಿದ. ಇದರ ಮೊದಲನೇ ಅಧ್ಯಾಯದಲ್ಲಿ ಭರತ ವಂಶದ ರಾಜನೀತಿ, ಆ ವಂಶದ ವಿಸ್ತಾರ, ಪೂರ್ವ ಚರಿತ್ರೆಗಳು, ಅದರ ವಿವರಣೆ, ನಾನಾ ವಿಧಗಳಾದ ಶ್ರುತಿ ವಿಷಯಗಳು, ಇವೇ ಮೊದಲಾಗಿ ಇತಿಹಾಸ ಗ್ರಂಥ ಲಕ್ಷಣಗಳೆಲ್ಲವೂ ಸಂಕ್ಷೇಪವಾಗಿ ತಿಳಿಸಲ್ಪಟ್ಟಿದೆ. ಇವುಗಳೇ ಮುಂದೆ ವಿಸ್ತಾರವಾಗಿ ಹೇಳಲ್ಪಡುತ್ತೆ. ಯಾವ ವಿಷಯನ್ನಾದ್ರೂ ಕೂಡ ಮೊದಲು ಸಂಗ್ರಹವಾಗಿಯೋ ಆಮೇಲೆ ಸವಿಸ್ತಾರವಾಗಿಯೋ ಮನಸ್ಸಿಗೆ ತಂದುಕೊಂಡು ಧಾರಣ ಮಾಡುವುದು ವಿದ್ವಾಂಸರಿಗೆ ಮತವಾದ್ದರಿಂದ ವ್ಯಾಸ ಮಹರ್ಷಿಯು ಕೂಡ ಮಹಾಜ್ಞಾನ ಸಾಧನವಾದ ಈ ಗ್ರಂಥವನ್ನ ಮೊದಲು ಸಂಗ್ರಹವಾಗಿ ಹೇಳಿ ಆಮೇಲೆ ವಿಸ್ತರಿಸಿ ಹೇಳಿದ್ದಾರೆ. ನಾನು ಮೊದಲೇ ನಿಮ್ಗೊಂದು ಪೀಠಿಗೆ ಇಂಟ್ರೊಡಕ್ಷನ್ ಅನ್ಬೇಕಾದ್ರೆ ಹೇಳಿದೆ. ಈಗ ಯಾವ್ದಾದ್ರು ಒಂದು ಪುಸ್ತಕ ತಗೊಂಡ್ರೆ ಮೊದಲು ಅದ್ ಓದ್ಬೇಕು ನೀವು. ಪ್ರಿಫೇಸ್, ಇಂಡೆಕ್ಸ್, ಇದಕ್ ಮೊದ್ಲು ಇದೆಯಲ್ಲ ಫಾರ್ವರ್ಡ್ ಅಂತಾರೆ, ಇಲ್ಲ ಪ್ರಿಫೇಸು, ಮುನ್ನುಡಿ, ಉಪೋದ್ಘಾತ, ಇವೆಲ್ಲ ಅದು ಓದಿದ್ರೆ ಏನು ಅಂದ್ರೆ ಆ ಪುಸ್ತಕದಲ್ಲಿ ಏನಿದೆ ಅಂತ ಒಂದು ಸಂಗ್ರಹವಾಗಿ ಕೊಡ್ತಾರೆ. ಅದರ ವಿವರಣೆ ನೀವು ಆಮೇಲೆ ಡೀಟೇಲ್ ಆಗಿ ನೋಡ್ಬೋದು. ಹಾಗೆ ಮಹಾಭಾರತಕ್ಕೆ ಏನಿದೆ ಮಹಾಭಾರತದಲ್ಲಿ ಅನ್ನೋದನ್ನ ಫಸ್ಟ್ ಸಂಗ್ರಹವಾಗಿ ತಿಳಿದು ಆಮೇಲೆ ಮಾಡಿದ್ರು. ಈಗ ಮೊದಲೇನೆ ಇದರ ಆರಂಭದಲ್ಲೇನೆ ಏನೇನಿದೆ ಅನ್ನೋದನ್ನು ಒಂಚೂರು ಹೇಳಿದ್ರು. ಈ ಪರ್ವದಲ್ಲಿ ಇದಕ್ಕೆ ಆದಿ ಪರ್ವ ಅನ್ನುವಂತಹದ್ದು. ಅದರಲ್ಲಿ ವ್ಯಾಸ ಮಹರ್ಷಿಯು ಕೂಡ ಮಹಾಜ್ಞಾನ ಸಾಧನವಾದ ಈ ಗ್ರಂಥವನ್ನ ಮೊದಲು ಸಂಗ್ರಹವಾಗಿ ಹೇಳಿ ಆಮೇಲೆ ವಿಸ್ತರಿಸಿ ಹೇಳಿದ್ದಾರೆ. ಈ ಭಾರತ ಗ್ರಂಥಕ್ಕೆ ನಾರಾಯಣಂ ನಮಸ್ಕೃತ್ಯ ಎಂಬ ಈ ಮಂತ್ರ ಶ್ಲೋಕವೇ ಆದಿ ಎಂದು ಕೆಲವರ ಅಭಿಪ್ರಾಯ. ಮತ್ತೆ ಕೆಲವರು ಆಸ್ತಿಕನ ಚರಿತ್ರದಿಂದ ಮೊದಲು ಮಾಡುವರು. ಬೇರೆ ಕೆಲವರು ಉಪರಿಚರ ವಸು ಅವನ ಚರಿತ್ರದಿಂದ ಆರಂಭಿಸ್ತಾರೆ. ಹೀಗೆ ಈ ಭಾರತ ಪಠಣದಲ್ಲಿ ಅನೇಕ ಮತಭೇದಗಳು ಕೂಡ ಉಂಟು. ನೋಡಿ, ಇದೇನೆ ಎಲ್ಲ. ಈಗ ರಾಮಾಯಣಕ್ಕೆ ಅದ್ವೈತ ವ್ಯಾಖ್ಯಾನ, ದ್ವೈತ ವ್ಯಾಖ್ಯಾನ, ಶ್ರೀಧರೀಯ, ಇನ್ನು ಬೇರೆ ಬೇರೆ ಚೈತನ್ಯ, ಬೇರೆ ಬೇರೆ ಅನೇಕರು ಬರೆದಿದ್ದಾರೆ. ಭಾಗವತಕ್ಕೆ 7-8 ವ್ಯಾಖ್ಯಾನಗಳಿದೆ. ಹಾಗೆ ಅವರವರ ದರ್ಶನ, ಅವರವರ ಮತಕ್ಕೆ ಅವರವರ ಹಿಂದಿನವರು ಯಾರಿದ್ದಾರೋ ಅದನ್ನು ತಗೊಂಡು ಅವರು ಆಚರಿಸ್ಕೊಂಡು ಹೇಳುವಂತಹದ್ದು. ನಮಗೆ ಸಂಪ್ರದಾಯದಲ್ಲಿ ಏನು ಅಂದ್ರೆ ಮಹಾಭಾರತ ಓದೋದಾದ್ರೆ ವಿರಾಟ್ ಪರ್ವದಿಂದ ಶುರು ಮಾಡ್ಬೇಕು. ಅದಕ್ಕೇನೆ ಮೊದಲನೇ ದಿವಸನೇ ವಿರಾಟ್ ಪರ್ವದ್ದು 4 ಶ್ಲೋಕಗಳನ್ನ ಔಪಚಾರಿಕವಾಗಿ ಹೇಳಿಬಿಟ್ಟು ಆಮೇಲೆ ಶುರು ಮಾಡಿ. ಭಾಗವತ ಓದೋದಾದ್ರೆ ಭಾಗವತದಲ್ಲಿ ದಶಮ ಸ್ಕಂದ, 10ನೆಯ ಸ್ಕಂದ, ಅದು ಸ್ಕಂದ, ಇದು ಪರ್ವ. ಚಾಪ್ಟರ್ಸ್ ಅಷ್ಟೇ, ಒಂದೊಂದಕ್ಕೂ ಬರುವಂತ ಸಬ್ ಚಾಪ್ಟರ್ಸ್ ಇದೆ. ಒಂದು ಪರ್ವದಲ್ಲಿ ಅನೇಕ ಅಂತರ್ಗತವಾದಂತಹ ಪರ್ವಗಳು. ಹಾಗೆ ಅಲ್ಲಿ ಕೃಷ್ಣನ ಜನನದಿಂದ ಆರಂಭಿಸಿ ಅಂದ್ರು. ನೋಡಿ, ಇದನ್ನ ಈ ಆಳ್ವಾರಗಳು ಕೂಡ ಮಾಡಿದ್ದು. ಈಗ ತಿರುಪಲ್ಲಾಂಡು, ಪಲ್ಲಾಂಡು ಎಲ್ಲ ಹೇಳಾಯ್ತು 10-11 ಪಾಶುರದಲ್ಲಿ. ಪಲ್ಲಾಂಡೆಂಡ ಪವಿತ್ರನೆ ಪರಮೇಟಿಯೇ. ಅದಾದ್ಮೇಲೆ ನೆಕ್ಸ್ಟ್ ಪತ್ ಇರೋದು ಯಾವ್ದು? ವಣ್ಣ ಮಾಡಂಗಳ್ ಶೂಳ್ ತಿರುಕೋಟಿಯೂರ್ ಕಣ್ಣನ್ ಕೇಶವನ್ ನಂಬಿ ಪಿರಂದನೇಲ್ ಎಣ್ಣೆ ಶುಣ್ಣಮ್ಯದಿ. ಕೃಷ್ಣನ ಜನನವನ್ನು ಹೇಳ್ತಾ ಇದ್ದಾರೆ. ತಿರುಕೋಟಿಯಲ್ಲಿ ಕೃಷ್ಣನ ಜನನ, ಅದರ ಅನುಸಂಧಾನ ಆ ದಿವ್ಯ ಕ್ಷೇತ್ರದಲ್ಲಿ ಅಂತ. ಮಧುರೆಯಲ್ಲಿ ನಡೆದಿದ್ದು ಕೃಷ್ಣ, ಆದ್ರೆ ಇವರು ಅಲ್ಲಿ ಭಾವಿಸಿ ಈಗ ಗೋದಾದೇವಿ ಶ್ರೀವಿಲ್ಲಿಪುತ್ತೂರ್ನೇ ನಂದಗೋಕುಲ ಅಂತ ಮಾಡಿ ತಾನು ಒಬ್ಳು ಗೋಪಿ ಅಂತ ಮಾಡಿದ್ಲಲ್ಲ, ಹಾಗೆ. ಸೊ ಅಲ್ಲಿಂದ ಅವರು ಭಾಗವತದ ಕಥೆನೇನೆ ಅದು. ಪೆರಿಯಾಳ್ವಾರ್ ತಿರುಮಳಿ ಇದೆಯಲ್ಲ, 473 ಪಾಶುರಗಳು. ಇಟ್ ಈಸ್ ನಥಿಂಗ್ ಬಟ್ ಕೃಷ್ಣನ ಲೈಫ್, ಅವನ ಆಶ್ಚರ್ಯ ಚೇಷ್ಟಿತೆಗಳು ಎಲ್ಲವನ್ನು ಕೂಡ ಅನುಸಂಧಾನ ಮಾಡ್ತಾರೆ. ಹಾಗೆ ಒಂದೊಂದು ಇಲ್ಲಿ ಭಾರತದಲ್ಲಿ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಇದರಿಂದ ಶುರು ಮಾಡ್ತಾರೆ ಅಂತ.
ಈ ಗ್ರಂಥ ಅನೇಕ ವಿಶೇಷ ಅರ್ಥಗಳನ್ನು ಒಳಗೊಂಡಿದೆ. ಬುದ್ಧಿಶಾಲಿಗಳಾದ ಕೆಲವು ವ್ಯಾಖ್ಯಾನಕರ್ತರು ಅದರ ಅರ್ಥ ವಿಶೇಷಗಳೆಲ್ಲವನ್ನೂ ತಿಳಿದು ಅವನ್ನೆಲ್ಲ ತಮ್ಮ ವಿವರಣ ಚಾತುರ್ಯದಿಂದ ಲೋಕಕ್ಕೆ ಪ್ರಕಾಶಗೊಳಿಸಿದ್ದಾರೆ. ಕೆಲವರು ಆ ವಿಷಯಗಳನ್ನ ತಮ್ಮ ಮನಸ್ಸಿನಲ್ಲಿ ಮಾತ್ರ ಧಾರಣ ಮಾಡುವುದಕ್ಕೆ ಸಮರ್ಥರಾಗಿದ್ದಾರೆ. ಸತ್ಯವತಿ ಪುತ್ರನಾದ ವ್ಯಾಸಮುನಿಯು ತನ್ನ ತಪಶಕ್ತಿಯಿಂದ ಬ್ರಹ್ಮಚರ್ಯದಿಂದ ಅಖಂಡವಾದ ವೇದವನ್ನ ನಾಲ್ಕಾಗಿ ವಿಭಾಗಿಸಿದ ಮೇಲೆ ಪವಿತ್ರವಾದ ಇತಿಹಾಸವನ್ನ ರಚಿಸಿದ. ಭಾರತ ಪಂಚಮೋ ವೇದ ಅಂತ ಅದಕ್ಕಾಗಿ ಹೆಸರು. 4 ವೇದ ಯಾರು ಮಾಡಿದವನು? ವೇದವ್ಯಾಸ. ಆ ವೇದವ್ಯಾಸನೇ ಇದನ್ನು ಬರೆದವನು. ಅವನು ಸತ್ಯವತಿ ಸುತ. 5ನೇಯದಾಗಿ ಮಹಾಭಾರತವನ್ನ ರಚಿಸಿದ. ಅವನ ಮಹಾತ್ಮನಾದ ಪರಾಶರ ಮಹರ್ಷಿಯ ಪುತ್ರ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರ ಆತ್ಮಜಂ ವಂದೇ ಶುಕತಾತಂ ತಪೋನಿಧಿ. ವ್ಯಾಸ ಮಹರ್ಷಿಯನ್ನ ವಂದಿಸುವಂತದ್ದು. ಶುಕನಿಗೆ ತಾತ ತಂದೆಯಾದವನು ಇವನು. ವ್ಯಾಸಂ ವಸಿಷ್ಠ ನಪ್ತಾರಂ, ವಸಿಷ್ಠ ಮಹರ್ಷಿಯ ಮರಿಮಗ. ನಪ್ತಾರಂ ಶಕ್ತೇಹೇ ಪೌತ್ರಂ, ವಸಿಷ್ಠನ ಮಗ ಶಕ್ತಿ, ಶಕ್ತಿಯ ಮಗ ಪರಾಶರ. ಅಲ್ಲಿಂದ ಮುಂದಕ್ಕೆ ಬಂದವನು. ಈ ಗೋತ್ರ ಪ್ರವರ ಹೇಳ್ಬೇಕಾದ್ರೆ 4 ತಲೆಮಾರು. ಗೋತ್ರಸ್ಯ ಶರ್ಮಣೋ ನಪ್ತ್ರೆ, ಅಲ್ಲಿಂದ ಪೌತ್ರೆ, ಆಮೇಲೆ ಪುತ್ರೆ, ಆಮೇಲೆ ವರ. ಅವಳು ನಪ್ತ್ರಿ, ಪೌತ್ರಿ, ಪುತ್ರಿ, ಕನ್ಯೆ, ವಧು. 4 ತಲೆಮಾರು ಹೇಳುವಂತ. ಹಾಗೆ ಇಲ್ಲಿ ವ್ಯಾಸ ಮಹರ್ಷಿ ಇದನ್ನು ಹೇಳ್ತಾ ಇದ್ದಾರೆ. ಪರಾಶರ ಮಹರ್ಷಿಯ ಪುತ್ರ, ಅನೇಕ ವಿಷಯಗಳನ್ನು ಬಲ್ಲವ, ತೀಕ್ಷ್ಣವಾದ ವ್ರತವನ್ನ ಹಿಡಿದಿರೋದು, ಬ್ರಹ್ಮರ್ಷಿಗಳಲ್ಲಿ ಮೇಲೆನಿಸಿದವನು. ಇಂತಹ ಧರ್ಮಾತ್ಮನಾದ ಮಹರ್ಷಿಯು ತನ್ನ ತಾಯಿಯ ಮತ್ತು ಭೀಷ್ಮಾಚಾರ್ಯನ ಪ್ರೇರಣೆಯಿಂದ ವಿಚಿತ್ರ ವೀರ್ಯನ ಪತ್ನಿಯಲ್ಲಿ ಮೊದಲು ತ್ರೇತಾಗ್ನಿಗಳಂತೆ ಪವಿತ್ರರಾದಂತಹ ಧೃತರಾಷ್ಟ್ರ, ಪಾಂಡು, ವಿದುರ ಎಂಬ 3 ಮಂದಿ ಮಕ್ಕಳನ್ನ ಹುಟ್ಟಿಸಿ ತಪಸ್ಸನ್ನು ಮಾಡುವುದಕ್ಕಾಗಿ ತಿರುಗಿ ತನ್ನ ಆಶ್ರಮಕ್ಕೆ ಹೋದ. ಆ 3 ಮಂದಿ ಮಕ್ಕಳು ಹುಟ್ಟು ಬೆಳೆದು ಮುದುಕರಾಗಿ ಮರಣವನ್ನ ಹೊಂದಿದ ಮೇಲೆ ಅವರ ವಂಶದ ಚರಿತ್ರೆಯನ್ನ ಭೂಲೋಕದಲ್ಲಿ ವಿಸ್ತರಿಸುವುದಕ್ಕಾಗಿ ಈ ಭಾರತ ಎಂಬ ಗ್ರಂಥವನ್ನ ರಚಿಸಿದ್ದು. ಈ ಗ್ರಂಥ ರಚನೆಗೆ ಮೊದಲೇ ಜನಮೇಜಯನು ಯಾಗ ಮಾಡ್ತಿದ್ದಾಗ ಅಲ್ಲಿ ನೆರೆದಿದ್ದ ಅನೇಕ ಬ್ರಾಹ್ಮಣರು ತಮಗೆ ಭಾರತ ಕಥೆಯನ್ನು ತಿಳಿಸಬೇಕೆಂದು ವ್ಯಾಸ ಮಹರ್ಷಿಯನ್ನ ಪ್ರಾರ್ಥಿಸಿಕೊಂಡ್ರು. ಆಗ ಆ ಋಷಿಯು ತನ್ನ ಸಮೀಪದಲ್ಲಿ ಕುಳಿತಿದ್ದ ತನ್ನ ಶಿಷ್ಯನಾದ ವೈಶಂಪಾಯನನ್ನು ಕುರಿತು ಅವರೆಲ್ಲರಿಗೂ ಭಾರತವನ್ನು ಹೇಳುವಂತೆ ಆಜ್ಞಾಪಿಸಿದ. ಭಾರತದ ಕಥೆ ಆರಂಭ ಮಾಡಿದ್ದು ವ್ಯಾಸ ಮಹರ್ಷಿ ಪ್ರಣೀತವಾದದ್ದು. ಅವನ ಮಗ ಯಾರು? ವೈಶಂಪಾಯನ ಶಿಷ್ಯ, ವ್ಯಾಸರ ಶಿಷ್ಯ ವೈಶಂಪಾಯನ. ವೈಶಂಪಾಯನನಿಗೆ ಭಾರತವನ್ನು ಹೇಳುವಂತೆ ಆಜ್ಞಾಪಿಸಿದ. ಇದರ ಮೇಲೆ ವೈಶಂಪಾಯನನು ಆ ಯಜ್ಞ ದಿನಗಳಲ್ಲಿ ನಡುವೆ ಅವಕಾಶ ಇದ್ದ ಹೊತ್ತಿನಲ್ಲಿ, ಅದೇ ಹೇಳಿದ್ ನಾನು, ಬೆಳಗ್ಗೆ ಯಜ್ಞ ಆಗಿ ಪೂರ್ಣಾವತಿ ಪ್ರತಿದಿನವೂ ಅದನ್ನು ಮುಗಿಸಿದ ಮೇಲೆ ಇವರಿಗೆಲ್ಲ ಆಹಾರ ಸ್ವೀಕಾರ, ಅನುಯಾಗ, ಅಂತರ್ಯಾಮಿಗೆ ನಿವೇದನ ಮಾಡಿ ಎಲ್ಲರೂ ಬಂದು ಕೂತ್ಕೊಂಡಾಗ ಹೊಟ್ಟೆ ತೂಡ ತಣಗಿದೆ, ಎಲ್ಲ ಪೂರ ಊಟ ಆಗಿದೆ, ಹಸಿವು ಇದೇನಿಲ್ಲ. ಇವಾಗ ಮನಸ್ಸು ಅನ್ನಮಯಮ್ಮಿ ಸೌಮ್ಯ ಮನಃ, ಊಟ ಆದ್ರೆ ಮನಸ್ಸು ಪ್ರಶಾಂತವಾಗಿರ್ಬೇಕು. ಹಾಗಿದ್ದಾಗ ಕೇಳಿಸ್ಕೊಳ್ಳೋದಕ್ಕೆ ಒಳ್ಳೆಯದು. ಆ ರೀತಿನ ಅವ್ರು ಕೂತ್ಕೊಂಡಿದ್ದಾಗ ಆವಾಗ ಆ ಬ್ರಾಹ್ಮಣ ಸಭೆಯಲ್ಲಿ ಕುಳಿತು ಆಗಾಗ ಆ ಸದಸ್ಯರು ಕೇಳಿದ ಪ್ರಶ್ನೆಗಳಿಗೆಲ್ಲ ಸಮಾಧಾನ ಹೇಳ್ತಾ ಸಂಪೂರ್ಣವಾಗಿ ಈ ಭಾರತ ಕಥೆಯನ್ನ ವಿವರಿಸಿದ. ಮೊದಲು ವೈಶಂಪಾಯನ. ಈ ಭಾರತ ಗ್ರಂಥದಲ್ಲಿ ವ್ಯಾಸ ಮಹರ್ಷಿಯು ಕುರುವಂಶದ ವಿಸ್ತಾರವನ್ನ, ಗಾಂಧಾರಿ ದೇವಿಯ ಧರ್ಮಶೀಲತೆಯನ್ನ, ವಿದುರನ ಪ್ರಜ್ಞೆಯನ್ನ, ಕುಂತಿಯ ಧೈರ್ಯವನ್ನ, ಶ್ರೀಕೃಷ್ಣನ ಮಹಾಮಹಿಮೆಯನ್ನ, ಪಾಂಡವರ ಸತ್ಯಸಂಧತೆಯನ್ನ, ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳ ದುಷ್ಟ ಸ್ವಭಾವವನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಅನೇಕ ಪುಣ್ಯ ಕಥೆಗಳಿಂದ ಕೂಡಿದ ಈ ಉಪಾಖ್ಯಾನ 100,000 ಗ್ರಂಥಗಳನ್ನು ಒಳಗೊಂಡಿದೆ. ಶ್ರವಣ ಮನನಗಳಿಗೆ ಯೋಗ್ಯ ಎನಿಸಿದಂತಹ ಚರಿತ್ರೆಗಳಲ್ಲಿ ಈ ಭಾರತವೇ ಅತ್ಯುತ್ತಮ ಎನಿಸಿದೆ. ನಡುವೆ ಕಾಣಿಸುವ ಉಪಾಖ್ಯಾನಗಳನ್ನು ಬಿಟ್ಟರೆ ಭಾರತ ಸಂಹಿತೆಯು 24,000 ಗ್ರಂಥದಲ್ಲಿ ಅಡಗತ್ತೆ. ಅದರ ಕಥೆಗಳು, ಉಪಕಥೆಗಳು ಇದನ್ನು ಬಿಟ್ರೆ ಬೇರೆ ಬೇರೆ ಎಷ್ಟೋ ಉಪಾಖ್ಯಾನಗಳು ಇದರಲ್ಲಿ ಸೇರಿದ್ರು ಆ 24,000 ಗ್ರಂಥಗಳು ಮಾತ್ರವೇ ಭಾರತ ಎನಿಸಿಕೊಂಡಿವೆ ಎಂದು ಪಂಡಿತರ ಅಭಿಪ್ರಾಯ. ಗ್ರಂಥದ ಆದಿಯಲ್ಲಿ ವ್ಯಾಸ ಮಹರ್ಷಿ ಎಲ್ಲಾ ಪರ್ವಗಳ ವಿಷಯಗಳನ್ನು ಸಂಗ್ರಹಿಸಿ 150 ಶ್ಲೋಕಗಳಿಂದ ಅನುಕ್ರಮಣಿಕಾಧ್ಯಾಯ, ಇಂಡೆಕ್ಸ್ಗೆ ಒಂದು ಚಾಪ್ಟರ್. ರಹಸ್ಯತ್ರಯ ಸಾರದಲ್ಲಿ ಮೊದಲು ಗುರು ಪರಂಪರಾ ಸಾರ, ಅದರಿಂದ ಆರಂಭ ಮಾಡ್ಬೇಕಾದ್ರೆ ಎಷ್ಟು ಅಧಿಕಾರಿಗಳು, ಏನೇನಿದೆ ಎಲ್ಲ ಸಂಗ್ರಹವಾಗಿ ರಹಸ್ಯತ್ರಯ ಸಾರದ ಸಂಗ್ರಹ, ಆಮೇಲೆ ಅದರ ವಿವರಣೆ ಎಲ್ಲ ಬಂದಂತೆ. ಹಾಗೆ ಮಾಡಿ ಅನುಕ್ರಮಣಿಕಾಧ್ಯಾಯ ಎಂಬ ಮೊದಲನೇ ಅಧ್ಯಾಯವನ್ನ ರಚಿಸಿದರು. ಮೊದಲನೇ ಅಧ್ಯಾಯ ಅನುಕ್ರಮಣಿಕಾಧ್ಯಾಯ.
ಈ ಜಾಗದಲ್ಲಿ ಇವತ್ತು ನಿಲ್ಲಿಸ್ಕೊಂಡಿರೋಣ. 7 ಗಂಟೆ ಆಯ್ತು. ಕೃಷ್ಣನ ಅಷ್ಟಕ, ಕೃಷ್ಣಾಷ್ಟಕವನ್ನು ಹೇಳ್ತಾ ಇದನ್ನು ಕನ್ಕ್ಲೂಡ್ ಮಾಡೋಣ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಅತಸಿ ಪುಷ್ಪಸಂಕಾಶಂ ಹಾರನೂಪುರ ಶೋಭಿತಂ ರತ್ನಕಂಗಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ. ಕುಟಿಲಾಲಕ ಸಂಯುಕ್ತಂ ಪೂರ್ಣಚಂದ್ರ ನಿಭಾನನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ. ಮಂದಾರಗಂಧ ಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರ್ಹಿ ಪಿಂಚಾವಚೂಡಾಂಗಂ ಕೃಷ್ಣಂ ವಂದೇ ಜಗದ್ಗುರುಂ. ಉತ್ಫುಲ್ಲ ಪದ್ಮಪತ್ರಾಕ್ಷಂ ನೀಲಜೀಮೂತ ಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ. ರುಕ್ಮಿಣೀ ಕೇಳಿ ಸಂಯುಕ್ತಂ ಪೀತಾಂಬರ ಸುಶೋಭಿತಂ ಅವಾಪ್ತ ತುಳಸಿ ಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ. ಗೋಪಿಕಾನಾಂ ಕುಜದ್ವಂದ್ವ ಕುಂಕುಮಾಂಕಿತ ವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀವತ್ಸಾಂಗಂ ಮಹೋರಸ್ಕಂ ವನಮಾಲಾ ವಿರಾಜಿತಂ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾಷ್ಟಕಮಿದಂ ಪುಣ್ಯಂ ಪ್ರಾತರುತ್ಥಾಯ ಪಠೇತ್ ಕೋಟಿ ಜನ್ಮಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಾಳೆ ದಿವಸ ಭೀಷ್ಮ ಏಕಾದಶಿ. ಅದಕ್ಕಾಗಿ ವಿಷ್ಣು ಸಹಸ್ರನಾಮ ಲಕ್ಷ್ಮಿ ಅಷ್ಟೋತ್ತರ 3:30 ಆರಂಭ ಮಾಡೋಣ. ಅದಾದ್ಮೇಲೆ ನಿತ್ಯಾನುಸಂಧಾನ ಹೇಳ್ಬಿಟ್ಟು ಅದು ನಾಡಿದ್ದು ಕುಲಶೇಖರ ಆಳ್ವಾರ್ ತಿರುನಕ್ಷತ್ರಕ್ಕೆ ಅಂಗವಾಗಿ ಅದನ್ನು ನಾಳೆ ದಿವಸ ಹೇಳೋಣ. ಯಾಕೆಂದ್ರೆ ನಾಡಿದ್ದು ಎಲ್ಲವನ್ನು ಹೇಳೋದಕ್ಕೆ ಸಮಯ ಜಾಸ್ತಿ ಆಗತ್ತೆ. ಪೆರುಮಾಳ್ ತಿರುಮಲಿ ಮುಖಂದ ಮಾಲೆ ನಾಡಿದ್ದಕ್ಕೆ. ನಾಳೆ ದಿವಸ ವಿಷ್ಣು ಸಹಸ್ರನಾಮ ಲಕ್ಷ್ಮಿ ಅಷ್ಟೋತ್ತರ, ಆಮೇಲೆ ತಿರುಪಲ್ಲಾಂಡು ತಿರುಪಳ್ಳಿ ಎಳಚಿ ತಿರುಪಾಪ, ಇಷ್ಟನ್ನ ನಾಳೆ ಹೇಳೋಣ. ಎಲ್ಲರಿಗೂ ನಮಸ್ಕಾರ. ನಾಳೆ ಮಧ್ಯಾಹ್ನ 3:30 ಯಾರಿಗ ಆಸಕ್ತಿ ಇದೆಯೋ ಸೇರಿ.